ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಜೂನ್ 2024 ಶನಿವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಪ್ರೀತಿಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ ನವಮಿ ಬೆಳಿಗ್ಗೆ 6:05 6 ಗಂಟೆ 10 ಮುಗಿಯುತ್ತೆ. ಸೂರ್ಯೋದಯ ಬೆಳಿಗ್ಗೆ 5:56, ಅದರಿಂದ ನವಮಿನೂ ತಗೋತೇವೆ. ಅದರ ನಂತರ ದಶಮಿ, ಅದನ್ನು ಕೂಡ ತಗೊಳ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕೆಲವು ರಾಶಿಗಳಿಗೆ ರಿಸ್ಕ್ ತಗೊಳ್ಳೋದು ಗೊತ್ತಿರುತ್ತೆ. ರಿಸ್ಕ್ ತಗೊಳ್ಳೋದೇ ಬರೋಲ್ಲ ಮಕ್ಕಳ ಮುಂದಕ್ಕೆ. ನೆನ್ಪಿಟ್ಕೊಳ್ಳಿ, ಇದು ನಂದು, ನಾನು ಬದುಕಬೇಕು. ನಾವು ಯಾರು ಗೊತ್ತಾ? ನಮ್ಮ ಶಕ್ತಿ ಗೊತ್ತರ. ಭಗವಂತನನ್ನೇ ಕುಂದಿರ್ಸ್ಬಿಟ್ಟಿದ್ದೇವೆ. ನೀನು ಕೂತ್ಕೊಂಡು ನೀನು ನಾನು ಹೇಳಿದವ್ರು ಕೊಡು, ಎಲ್ಲ ಕೊಡಬೇಡ. ಎಷ್ಟು ಕೊಡ್ಬೇಕಂತ ಹೇಳ್ತೀನಿ ಅಷ್ಟೇ ಕೊಡು. ಅವ್ನು ಕೇಳಿದಷ್ಟು ಕೊಟ್ಬಿಟ್ರೆ ಮುಗೀತು, ಅವ್ನು ಬರೋಲ್ಲ, ಹಾಳು ಮಾಡ್ತಾನೆ. ಅವನು ಕೇಳದಿದ್ದವನ್ ಕೊಡಬೇಡ, ತಪಸ್ ಮಾಡದಿದ್ದವನ್ ಕೊಡಬೇಡ, ಸಾಧನೆ ಮಾಡದಿದ್ದವನ್ ಕೊಡಬೇಡ, ಧ್ಯಾನ ಮಾಡದಿದ್ದವನ್ ಕೊಡಬೇಡ. ಇಂಥದೊಂದು ಪ್ರಕೃತಿಯಲ್ಲೇ ಬರೀ ಒಂದು ಬಾವಿನ ನೋಡಿ ಅಗಿತೇವೆ. ಕಂಫರ್ಟ್ ಝೋನ್ ಬಿಟ್ಟು ನೀರಿಲ್ಲ, ಒಂದು ಬಾವಿ ಆಗೋದು ನೀರು ಮಾಡ್ಕೋತೇವೆ. ನಮ್ಮ ತೋಟಕ್ಕೆ, ನಮ್ಮ ಮನೆಗೆ, ಇವತ್ತು ಮನೆಗೂ ನಾವು ಒಂದು ಬೋರ್ವೆಲ್ ಹಾಕೋತೇವೆ. ಅದೇ ಆ ಕಂಫರ್ಟ್ ಝೋನ್ ಬಿಟ್ಟು ಆ ರಿಸ್ಕ್ ತಗೊಳ್ಳದೆ ಎಷ್ಟೋ ಜನ ನೋಡಿ, ರೈತರುಗಳು 1, 2, 3, 4 ಬೆಳೆ ಹೋಗಿದೆ ಬಿಡಲ್ಲ. ಆ ಭೂತಾಯಿಯನ್ನ ಒಲಿಸ್ಕೋತಾರೆ. ಈ ಭೂಮಿಯಲ್ಲಿ, ಈ ಪರಿಸರದಲ್ಲಿ, ಈ ವೆದರ್ಗೆ, ಈ ನೇಚರ್ಗೆ, ಈ ಪರಿಸರಕ್ಕೆ, ಈ ಪ್ರಕೃತಿದತ್ತ ಶಕ್ತಿಗೆ ಏನು ಬೆಳೆದ್ರೆ ಚಂದ, ಯಾವಾಗ ಬೆಳೆದ್ರೆ ಚಂದ, ಯಾವ ಸೀಸನ್ಗೆ ಹಾಕೊಂಡ್ರೆ ಚಂದ, ಯಾವಾಗ ಮಳೆ ಬರುತ್ತೆ ರೈತರಿಗೆ ಗೊತ್ತಿದೆ. ಪ್ರಕೃತಿಯ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿರ್ತಾರೆ. ವರ್ಷಗಟ್ಟಲೆ ಭೂಮಿಯಲ್ಲಿ ನಿಲ್ಲುವ ಆ ಭೂತಾಯಿಯ ಸೇವೆ ಮಾಡತಕ್ಕಂಥ ಆ ಕಂಫರ್ಟ್ ಝೋನ್ ಬಿಟ್ಟು, ಕಂಫರ್ಟ್ ಅಂದ್ರೆ ಈಸಿ, ಸುಲಭ, ಆ ಸುಲಭ ಅನ್ನೋದನ್ನ ಬಿಟ್ಟು ಅದರಲ್ಲಿ ಇಳಿದು ಒಬ್ಬ ವಿಜ್ಞಾನಿಗೂ ಗೊತ್ತಿಲ್ಲದಂತ ವಿಸ್ಮಯಗಳು ಒಬ್ಬ ರೈತನಿಗೂ ಗೊತ್ತಿರುತ್ತೆ. ವಿಜ್ಞಾನಿ ಬಂದು ಆ ಸಾಯಿಲ್ ಟೆಸ್ಟ್ ಮಾಡಿ, ವೆದರ್ ಟೆಸ್ಟ್ ಮಾಡಿ, ನಾನಾ ರಿಸರ್ಚ್ಗಳು ಮಾಡಿ ಹೇಳಿದ್ರೆ ಇವ್ರೇನಿಲ್ಲ, ಅಲ್ಲಿ ಬಂದಿದ ತಕ್ಷಣ ಇಲ್ಲಿ ಟೊಮ್ಯಾಟೊ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಬದ್ನೆಕಾಯಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಿ ಕಬ್ಬು ಹಾಕಬಾರ್ದು, ಕಡಲೆಕಾಯಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಜೋಳ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅವನಿಗೆ ಗೊತ್ತಿದೆ, ಬೆಳೆದಿದ್ದಾನೆ, ತಟ್ಟಿದ್ದಾನೆ, ಕಷ್ಟಪಟ್ಟಿದ್ದಾನೆ, 10 ರೈತರುಗಳ ಅನುಭವಗಳನ್ನ ನೋಡಿದ್ದಾನೆ. ಓಹೋ, ಇದು ಹಿಂಗಾಗಿದೆ. ಈ ಭಾಗದಲ್ಲಿ ನೋಡಿ, ಸಾಮಾನ್ಯವಾಗಿ ಈಶಾನ್ಯದಲ್ಲೇ ಬೋರ್ವೆಲ್ ಹಾಕೋದು, ಬಾವಿ ಹಾಕೋದು ನಮ್ಮ ರೈತನಿಗೆ ಗೊತ್ತು. ನೈಋತ್ಯದಲ್ಲಿ ಹಾಕೋದಿಲ್ಲ. ನೈಋತ್ಯದಲ್ಲಿ ಬೋರ್ವೆಲ್ ಇದ್ರೆ, ಬಾವಿ ಇದ್ರೆ ಹಾಳಾಗ್ತಾರೆ. ಅಲ್ಲ, ಅಲ್ಲಿ ಒಂದಲ್ಲ ಒಂದಿನ ನೀರಿದ್ರು ಒಣಗೋಗುತ್ತೆ ಬೇಗ. ಉಬ್ಬಿನ ಪ್ರದೇಶ, ಇದು ತಗ್ಗು ಪ್ರದೇಶ, ನೀರು ಹಿಂಗೆ ಹರಿಯೋದು ಕೆಳಕ್ಕೆ, ಈಶಾನ್ಯ ಭಾಗಕ್ಕೆ ಹರಿಯುತ್ತೆ. ಅಲ್ಲಿ ಮಾಡೋಣ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬೆಳಕು ಜೋರಾಗಿ ಬರುತ್ತೆ, ತಗ್ಗಿರೋ ಕಡೆ ವೇಗವಾಗಿ ಬರುತ್ತೆ. ಬೆಳಕು ಚೆನ್ನಾಗಿ ಬೀಳಬೇಕು. ದೊಡ್ಡ ದೊಡ್ಡ ಬಾಗಿಲಿಡೋಣ, ದೊಡ್ಡ ಕಿಟಕಿ ಇಡೋಣ. ಬೆಳೆ ಹಾಕ್ಬೇಕಾದ್ರೆ ಮಣ್ಣು, ಜಾಗ, ಪರಿಸರ. ಒಬ್ಬ ರೈತ ಎಷ್ಟೆಲ್ಲ ಯೋಚನೆ ಮಾಡಿರ್ತಾರೆ ನೋಡಿ. ತುಂಬಾ ಜನ ಇವತ್ತು ವಾಸ್ತು, ಬಾವಿ ನಿಜವೇ, ಬೋರ್ವೆಲ್ ನಿಜವೇ, ಅವ್ರಿಗೆ ಗೊತ್ತಿದೆ. ಆ ನೀರಿನ ಸೆಲೆ ಕೂಡ ಒಂದು ಹೊತ್ತಲ್ಲಿ ಬಂದು ರಾತ್ರಿ ಹೊತ್ತಲ್ಲಿ ನೀಟಾಗಿ ಅವ್ರಿಗೆ ಗೊತ್ತಾಗುತ್ತೆ. ಕೆಲವು ಅನುಭವಸ್ಥ ರೈತರನ್ನ ನೋಡಿದಾನೆ. ನನ್ನ ಅಜ್ಜ ರೈತ, ನನ್ನ ಮುತ್ತಜ್ಜ ರೈತ. ನಾವೇನೋ ಪಟ್ಟಣದ ಕಡೆ ಬಂದ್ಬಿಟ್ವಿ, ಇಲ್ಲೇನೋ ಕೂಲಿ ನಾಲಿ ಮಾಡಿ ನಮ್ಮಪ್ಪ, ಆಮೇಲೆ ನಾವು. ಆದ್ರೂ ನನಗೆ ಭೂಮಿಯ ಸೆಳೆತ ಉಂಟು, ಒಂದು ಪುಟ್ಟ ಜಾಗ ಉಂಟು.
ಅದೊಂದು ಉಳಿಸ್ಕೊಂಡಿದ್ದಾನೆ. ಅವನ್ ಪುಟ್ಟು ತೋಟ. ಅಮ್ಮ ಹೇಳಿದ್ರು ಎಂತ ಕಷ್ಟಕಾಲ ಬಂದ್ರು ಮಾರಬಾರ್ದು ನಾನ ಅಂತ. ಬಂದಿದ್ದುಂಟು, ಆದ್ರೆ ಅಮ್ಮನ ನೆನಪು ಇಲ್ಲಮ್ಮ. ಕಡೆ ಒಬ್ರು ಒಳ್ಳೆ ಬೆಲೆ ಕೊಡಕ್ ಬಂದ್ಬಿಟ್ಟಿದ್ರು. ಎಷ್ಟು ಚೆನ್ನಾಗಿದೆ, ಎಂತ ಜಾಗದಲ್ಲಿದೆ. ಅಯ್ಯೋ, ಒಂದು ವಿಚಿತ್ರ ಏನಂದ್ರೆ ನನ್ನ ತೋಟದ ಹತ್ರ ಒಂಥರ ಒಂದು ಸುಗಂಧವಾದಂತ ಒಂಥರ ವಿಭೂತಿ ಅನುಭವ ಬರುತ್ತೆ, ಸ್ಮೆಲ್ ಬರುತ್ತೆ, ಸುಗಂಧ ಬರುತ್ತೆ ಒಂದೊತ್ತಲ್ಲಿ. ಯಾವುದೋ ದೇವತೆಗಳ ಒಂದ್ ಶಕ್ತಿಯೋ ಏನೋ ಇದೆ. ಅಲ್ಲಿ ಹೋಗ್ಬಿಟ್ರೆ ನಾನೆಲ್ಲ ಮರ್ತು ಬಿಡ್ತಾನೆ. ಏನೋ ಒಂಥರ ನಮ್ಮನ್ನ ನೋಡ್ದಾಗೆ ನನ್ನ ತೋಟಕ್ಕೆ ಹೋಗ್ಬಿಟ್ರೆ ಅಲ್ಲಿ ಏನೂ ಇಲ್ಲ ಅಂಥದ್ದಾಗಿ. ಒಂದು ಪುಟ್ ತೆಂಗಿನ ಗಿಡಗಳು ಹಾಕಿದ್ದೇವೆ, ನಾನಾ ರೀತಿಯ ಹಣ್ಣಿನ ಗಿಡಗಳು ಹಾಕಿದ್ದೇವೆ. ಅದ್ರಲ್ಲಿ ಲಾಭ ಮಾಡ್ಕೋಬೇಕು ಅಂತ ಮಾಡ್ಲಿಲ್ಲ, ಒಂದು ಬೇಕು. ಅಮ್ಮ ಇದ್ದಾಗಲೇ ತಗೊಂಡಿದ್ದು. ಅಲ್ಲಿ ಹೋದ್ರೆ ಏನೋ ಒಂದು ದೈವಿಕ ಶಕ್ತಿ. ಅಮ್ಮ ಹೇಳಿದ ಹಾಗೆಯೇ ನಡೆದಂತ ಪವಾಡ ಈಗಲೂ ಬಿಟ್ಕೊಡ್ಲಿಲ್ಲ, ಉಳಿಸಿಟ್ಟಿದೆ. ಆ ಕಂಫರ್ಟ್ ಝೋನ್ ಒಂದೊಂದು ಸಮಯ ರಿಸ್ಕ್ ತಗೋಬೇಕಾಗುತ್ತೆ. ಆ ರಿಸ್ಕ್ ತಗೊಂಡವನೇ ಗೆಲ್ಲೋದು. ಎಲ್ಲ ರಾಶಿಗಳಿಗೂ ಅಂಥದ್ದೊಂದು ಭಾವ ಬರೋದಿಲ್ಲ. ಓದು ಒಲಿಯಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಶಕ್ತಿ ಬೇಕು. ಒಂದು ಉದಾಹರಣೆ, ಒಂದ್ 4 ಜನ ಬಾಡಿ ಗಾರ್ಡ್ಗಳನ್ನ ಇಟ್ಕೋಬಹುದು ದುಡ್ಡು ಕೊಟ್ಟು. ಕಳ್ತನ ಮಾಡಿನೂ ದುಡ್ಡು ಸಂಪಾದನೆ ಮಾಡ್ಬೋದು, ಮೋಸ ಮಾಡಿನೂ ದುಡ್ಡು ಸಂಪಾದಿಸ್ಬೋದು, ಜೂಜು, ಇನ್ನೊಂದು ಬೇರೆ ಬೇರೆ ರೀತಿ. ಇವ್ರೇ ನ್ಯಾಯವಾಗಿ ಸಂಪಾದಿಸಿದಾರ? ನ್ಯಾಯಬದ್ಧವಾಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತಾ? ಸಾಧ್ಯವೇ ಇಲ್ಲ. ಅವ್ರ ಹೆಸರಲ್ಲಿ ಒಂದು ಕಾರ್ ಇಲ್ಲ ಅಂತ ಅಫಿಡವಿಟ್ ಕೊಡ್ತಾರೆ. ಅವ್ರು ಬರೋ ಕಾರುಗಳು ನೋಡಿ, ಗಾಡಿಗಳು ನೋಡಿ ಗುಂಡಿಗೆ ಡಸಕ್ ಅನ್ನುತ್ತೆ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಎಲೆಕ್ಷನ್ ಅಫಿಡವಿಟ್ ಕೊಟ್ಟಾಗ ನೋಡಿ ನಮ್ದಲ್ವೇ ಅಲ್ಲ ಅಂತಾರೆ. ಯಾರದೋ ಬೇನಾಮಿ ಹೆಸರುಗಳಲ್ಲಿ ಮಾಡಿ ಇಟ್ಟಿದ್ದಾರೆ ನಾನಾ ರೂಪಗಳಲ್ಲಿ. ಹೊರಗಡೆ ಬರ್ತಿದ್ದಾವಲ್ಲ, ನಾವು ಯಾರ್ಯಾರ್ದೋ ಕೇಳ್ತಿದ್ದೇವೆ. ಯೋಚನೆ ಮಾಡಿ ನೋಡಿ, ದುಡ್ಡು ಆ ರೀತಿಲೂ ಸಂಪಾದನೆ ಮಾಡಬಹುದು. ಆದರೆ ಸರಸ್ವತಿ ಖಂಡಿತ ಸಾಧ್ಯವಿಲ್ಲ. ಕಂಫರ್ಟ್ ಝೋನ್ ಇಂದ ಬರಬೇಕು. ಬೆಳಿಗ್ಗೆ 4-4:30 ಬ್ರಾಹ್ಮಿ ಮುಹೂರ್ತ ಎದ್ದೊಳ್ಬೇಕು, ಅಲ್ಲಿ ಪಟ್ಟ ಕುತ್ಕೋಬೇಕು, ತಪಸ್ಸಿನ ತರ ಕುಳಿತುಕೋಬೇಕು, ರಿಸರ್ಚ್ ಮಾಡಬೇಕು. ಅದಕ್ಕೆ ನೋಡಿ, ಎಂತ ದೊಡ್ಡ ವ್ಯಕ್ತಿ ಆದ್ರೂ ಸರಸ್ವತಿ ಪುತ್ರರನ್ನ ಪಕ್ಕದಲ್ಲಿ ಇಟ್ಕೋತಾನೆ. ಅವರನ್ನ ಸಜೆಷನ್ ಕೇಳ್ತಾನೆ. ಕಾನೂನು ಪಂಡಿತರಿರ್ಬೋದು, ನ್ಯಾಯಶಾಸ್ತ್ರ ಪಂಡಿತರಿರ್ಬೋದು, ವ್ಯವಹಾರಗಳ ಪಂಡಿತರಿರ್ಬೋದು, ಅಕೌಂಟಿಂಗ್ ಪಂಡಿತರಿರ್ಬೋದು, ಟೆಕ್ನಿಕಲ್ ಪಂಡಿತರಿರ್ಬೋದು, ಇಂಜಿನಿಯರಿಂಗ್ ಪದವಿಗಳು, ಅಕೌಂಟಿಂಗ್ ಪದವಿಗಳು, ಆ ತರದ ವ್ಯಕ್ತಿಗಳನ್ನ ಇಟ್ಕೊಂಡಿರ್ತಾರೆ. ಒಮ್ಮೆ ಹೆನ್ರಿ ಫೋರ್ಡ್ ಅವರನ್ನ ಒಬ್ರು ಬರ್ತಾರಂತೆ ಮಾತಾಡ್ತಾ, ನೀವು ಇದನ್ನ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟನ್ ಒತ್ತಾರಂತೆ, ನೋಡಿ ಇದನ್ನ ಮಾಡ್ಕೊಂಡಿರೋ ನನ್ನ ಪಕ್ಕದಲ್ಲಿದ್ದಾನೆ ಅಂತ. 4 ವರ್ಷ 5 ವರ್ಷ ನನಗೆ ಸಮಯ ಇಲ್ಲ. ಎಲ್ಲರನ್ನೂ ಇಟ್ಕೊಂಡಿದ್ದಾನೆ ಆತ ಹೆನ್ರಿ ಫೋರ್ಡ್. ನಾನು ಏನೇ ಡಿಸಿಷನ್ ಮಾಡ್ಬೇಕು ಅಂದ್ರೆ ಈ ಸರಸ್ವತಿ ಪುತ್ರರನ್ನೇ ಕೇಳಿ ಮಾಡೋದು ಅಂತ. ದಟ್ ವಾಸ್ ದ ರೀಸನ್ ಹಿ ಬಿಕೇಮ್. ಆತ ಒಂದು ಬಹುದೊಡ್ಡ ಖ್ಯಾತ ಉದ್ಯಮಿ ಆಗ್ಬಿಟ್ಟ. ಒಬ್ಬ ಉದ್ಯಮಿಗೆ ಇರಬೇಕಾದಂತ ಒಂದು ಉದ್ಯಮ ಕಟ್ಟಬೇಕು, ಉದ್ಯಮಿ ಯಾಗಬೇಕು ಅಂದ್ರೆ ತುಂಬಾ ವಿದ್ಯಾವಂತ, ಜ್ಞಾನವಂತ ಸರಸ್ವತಿ ಪುತ್ರರನ್ನು ಪಕ್ಕದಲ್ಲಿ ಇಟ್ಕೋಬೇಕು. ನೀವು ಗಮನಿಸಿ ನೋಡಿ, ದೊರೆ ತುಂಬಾ ಬುದ್ಧಿವಂತ ಅಲ್ಲ. ದೊರೆ ಏನೇನೋ ಮಾತಾಡ್ಬಿಡ್ತಾನೆ ನೋಡಿಬೇಕಾದ್ರೆ. ಹೌದು, ಕೆಲವು ದೊರೆಗಳು ನೋಡಿ ಏನೇನೋ ಮಾತಾಡ್ತಿರ್ತಾರೆ. ನೀವು ಗಮನಿಸಿ ನೋಡಿ, ಏನೇನೋ ಮಾತಾಡ್ತಾರೆ. ವಿಚಿತ್ರವಾಗೆಲ್ಲ ಮಾತಾಡ್ತಕ್ಕಂಥದ್ದು ಇರುತ್ತೆ. ಔಟ್ ಆಫ್ ದಿ ಬಾಕ್ಸ್ ದಡಕ್ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ಬಿಡ್ತಾರೆ. ಆದ್ರೆ ಅವ್ರ ಪಕ್ಕದಲ್ಲಿ ನೋಡಿ, ತುಂಬಾ ವಿದ್ಯಾವಂತ, ಜ್ಞಾನವಂತ. ಸರ್, ಈ ಯೋಜನೆ ತಂದ್ರೆ ಇದು ಜನಗಳಿಗೆ ಒಳ್ಳೇದಾಗುತ್ತೆ. ಸರಸ್ವತಿ ಪುತ್ರರ ಒಬ್ಬರ ಐಡಿಯಾ ಅದು. ಇನ್ನೊಬ್ಬ ಸರಸ್ವತಿ ಪುತ್ರನ ಕೇಳ್ತಾರೆ, ಇದು ಹೆಂಗಪ್ಪ, ದುಡ್ಡು ಎಲ್ಲಿಂದ ಯಾವ ತರೋದು ಅಂದಿದ್ದೆ. ಇದ್ರ ಮೇಲೆ ಒಂದು 100 ರೂಪಾಯಿ ಹಚ್ಚಿ, 29,000 ಕೋಟಿ ಆಗಿದ್ದು 36,000 ಕೋಟಿ ಬಂದ್ಬಿಟ್ಟಿದೆ. 7,000 ಕೋಟಿ ಎಕ್ಸ್ಟ್ರಾ ಬಂದಿದೆ. ಕೇಶವ, ಅದ್ರಲ್ಲಿ ಖರ್ಚು ಮಾಡೋಣ ಸರ್. ಕರೆಂಟು ಉಚಿತ ಅಂತಿದ್ರಲ್ಲ ಸರ್, ಉಚಿತ ಹೇಳಿದ್ದೀವಿ, ಈಗ ಹೇಳೋಣ 200 ಯೂನಿಟ್ ಮೇಲೆ ಬಂತು ಅಂದ್ರೆ ನಾವು ಚಾರ್ಜಸ್ ಕಲೆಕ್ಟ್ ಮಾಡ್ತೀವಿ ಅಂತ. ಎಲ್ಲಾರ್ಗು ಅಂತೇನು ಹೇಳಿಲ್ವಲ್ಲ. 200 ಯೂನಿಟ್ ಒಳಗಡೆ ಎಲ್ರಿಗೂ ಕೊಡ್ತೀವಿ. 200 ಯೂನಿಟ್ ಒಳಗಡೆ ಬಳಸೋರಿಗೆ 4 ರೂಮು, 3 ರೂಮು, 10 ಜನ ಇರೋರ್ ಗತಿ ಏನಾಗ್ಬೇಕು? ಅಲ್ಲೊಂದು ಗೀಸರ್ ಇರುತ್ತೆ, ಫ್ಯಾನ್ ಇರುತ್ತೆ, ಟಿವಿ ಇರುತ್ತೆ, ಓದ್ಕೊಳ್ಳೋದಿರುತ್ತೆ, ಸ್ನಾನಕ್ಕೆ ಬೇರೆದಕ್ಕೆ ಎಲ್ಲ ಕರೆಂಟ್ ಬಳಸಲೇಬೇಕು. 3 ರೂಮು, ಹಾಲು,
ಮೋಟ್ರ್ ಓಡಿಸೋದು, ಇನ್ನೊಂದು ಗೀಸರು, ಗ್ಯಾಸು, ಆ ಒಂದು ಕುಕ್ಕಿಂಗು, ಮಿಕ್ಸರು, ಓವನ್ನು. ನಾವು ಮಂಗ ಆಗ್ಬಿಟ್ವಾ? ಅಲ್ಲ, ಸರಸ್ವತಿ ಪುತ್ರ ಒಬ್ಬ ಹೇಳ್ದ, ಸಾರ್ ಇಲ್ಲ ಅಂದ್ರೆ ಎಲ್ಲಾರ್ಗು ಕೊಟ್ರೆ ದಿವಾಳಿ ಆಗ್ಬಿಡ್ತೀವಿ. ಆಗ ಹೇಳಿದ್ವಲ್ಲಯ್ಯ, ಈಗಲೂ ಅದನ್ನೇ ಹೇಳಿ, ಎಲ್ಲಾರ್ಗು ಫ್ರೀ ಕೊಡ್ತೀವಿ, 200 ಬಳಸ್ಲಿ, ಅವ್ನು ಯಾಕೆ ಜಾಸ್ತಿ ಬಳಸ್ಲಿ. ಸರಸ್ವತಿ ಎಲ್ಲರಿಗೂ ಒಲಿಯುವುದಿಲ್ಲ. ಅಂಥದ್ದೊಂದು ಯೋಚನೆ, ಆಲೋಚನೆ, ಚಿಂತನೆ. ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ನಡೆಸಲಿಕ್ಕೆ ಸರಸ್ವತಿ ಪುತ್ರರನ್ನ ಇಡ್ತಾರೆ. ಇಲ್ಲ ಅಂಥವ್ರ ಕೈಗೆ ಜವಾಬ್ದಾರಿ. ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಅರ್ಧಂಬರ್ಧ ಇರೋ ವ್ಯಕ್ತಿಗಳು ಎಡವಟ್ಟು ಮಾಡ್ಬಿಡ್ತಾರೆ, ಕೆಡಿಸ್ತಾರೆ ಅನ್ನುವಂಥ ಕಾರಣಕ್ಕೆ ತುಂಬಾ ಅಂತ ಒಂದು ಸರಸ್ವತಿ ಯೋಗ. ಸರಸ್ವತಿ ಒಲಿಯುವುದಿಲ್ಲ. ಅದೊಂದು ಸಾಧನೆ ಮಾಡಿದ್ರೇನೆ, ಕಂಫರ್ಟ್ ಝೋನ್ ಇಂದ ಬಂದ್ರೇನೆ ಸರಸ್ವತಿ ಒಲಿಯೋದು. ನೆನ್ಪಿಟ್ಕೊಳ್ಳಿ. ದುಡ್ಡಿದೆ, ಗನ್ ಇಟ್ಕೊಂಡ್ರಿ, ಯಾರು ಹತ್ರಕ್ಕೆ ಬರಲ್ಲ. 4 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡ್ರಿ, ಯಾರು ಬರಲ್ಲ. ತುಂಬಾ ದೊಡ್ಡ ದೊಡ್ಡ ಡಾನ್ಗಳು, ಬೆದರ್ಸೋರು, ಇವರೆಲ್ಲ ನೋಡಿ. ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿದವರು, ಬಾಡಿ ಗಾರ್ಡ್ಗಳು, ಇನ್ನೊಂದು ಅಂತ ಏನೇನೋ ಇಟ್ಕೊಂಡಿರ್ತಾರೆ. ಗಮನಿಸಿ ನೋಡಿ. ಅಲ್ಲೊಂದಾಗಿದೆ, ಎಡಬಟ್ಟಿದೆ, ಏನೋ ಮಾಡಿದ ಮೊನ್ನೆ ನೋಡಿ, ಒಬ್ಬ ಯಾರೋ ಗನ್ ಇಟ್ಕೊಂಡು ಢಮಾಲ್ ಅಂತ ಎದುರುಗಡೆನೆ. ಎಲ್ಲಿಗೆಲ್ಲಿಗೆ ಬಂತು? ಶಕ್ತಿಯ ಒಂದು ದುರುಪಯೋಗ. ವಿಪರೀತ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಇದೇ ಆಗೋದು. ಕೆಲವು ರಾಶಿಗಳಿಗೆ ಮಾತ್ರ ಇಂಥದೊಂದು ಶಕ್ತಿ ಬರುತ್ತದೆ. ಈ ಕಂಫರ್ಟ್ ಝೋನ್ ಅನ್ನ ಭೇದಿಸಿ ಎಂಥದನ್ನಾದರೂ ಸಾಧಿಸಿಕೊಳ್ಳತಕ್ಕಂಥ ಶಕ್ತಿ ನಿಮ್ಮಲ್ಲಿ ಹುಟ್ಟುತ್ತಾ ಬಂದಿರುತ್ತೆ, ಹುಟ್ಟಿನಿಂದಲೇ ಬಂದಿರುತ್ತೆ. ಅದನ್ನ ನೀವು ಗಮನಿಸಿರೋಲ್ಲ. ಮೊನ್ನೆ ಕೂಡ ಒಬ್ರು ಮಗಳನ್ನ ಕರ್ಕೊಂಡು ಬಂದಿದ್ದಾರೆ. ನಾನು ಹೇಳಿದೆ, ಮಗನ್ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲೂ ಹಾಕಿ ಸರ್, ಒಳ್ಳೆ ತಾಕತ್ತಿದೆ ಅಂದ್ರೆ. ನ್ಯಾಷನಲ್ ಅಲ್ಲಿ ಬ್ರಾನ್ಸ್ ಮೆಡಲ್ ಹೊಡೆದಿದೆ ನಮ್ಮ ಮಗು. ಇವ್ರುಗಳು ಏನ್ ಮಾಡ್ಬಿಟ್ಟಿದ್ರೆ ಮೆಡಿಕಲ್ ಅಂತ ತಿರುಗಿಸ್ಬಿಟ್ಟಿದ್ದಾರೆ. ಆ ಮಗು ಒದ್ದಾಡ್ಬಿಟ್ಟಿದೆ, ಸೈನ್ಸ್ ಫೇಲು. ಮತ್ತೆ ತಗೊಂಡು ಹೋಗ್ಬಿಟ್ಟು ಡಿಪ್ಲೊಮಾ ಇನ್ ಬೇರೆ ಏನೋ ಒಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಈಗಲೂ ಮತ್ತೆ ಅದೇ ಪ್ರಶ್ನೆ ಇಟ್ಕೊಂಡು ಬಂದಿದ್ದಾರೆ. ಏನ್ ಹೇಳ್ತೀವಿ, ಈ ದೈತ್ಯ ಇದು, ಈ ಕಂಫರ್ಟ್ ಝೋನ್ ನೀವು ಮುರಿರಿ. ನೀವು ಎಲ್ಲಕ್ಕೆ ತಗೊಂಡ್ ಬರ್ತಿದ್ದೀರಾ? ಈ ಮಗು ಯಾವ್ದನ್ ಬೇಕಾದ್ರೂ ಪಳಗಿಸ್ಕೊಬಿಡುತ್ತೆ. ಅಯ್ಯೋ, ಹಿಂಗ್ ಕಡಿಮೆ ಅಂದ್ರೆ 50 kg ಎತ್ತುತ್ತಂದ್ರೆ ಏನಂತೂ ಗೊತ್ತು. ನಾನು ದಂಗಾಗ್ಬಿಟ್ಟೆ. ನಮ್ ಪಾಪುನ ಮಾತು ಕೇಳಿ, ಗುರುಜಿ ಮಿನಿಮಮ್ 80 kg ಹಿಂಗೆತ್ತಿ ಬಿಸಾಕ್ತಿವಿ ಗುರುಗಳೇ. ನಾವು 80 kg ವ್ಯಕ್ತಿಯನ್ನ ಹಿಂಗೆತ್ತಿ ಬಿಸಾಕ್ತಿವಿ ಅಂತ. ಅಮ್ಮ ರಾಮಚಂದ್ರ 80 kg ಅಲಕ್ಕಾಗಿ ಎತ್ತಿ ಬಿಸಾಕ್ತಿವಿ ಗುರುಜಿ, ಭುಜದ ಮೇಲೆ ಹಿಂಗೆ ಇಟ್ಕೊಂಡು ಬಿಸಾಕ್ತಿವಿ ಅಂತ. ಎಷ್ಟು ವರ್ಷ ಗೊತ್ತಾ ನನ್ ಮಗುಗೆ? ಹಾರ್ಡ್ಲಿ 19 ವರ್ಷ 20 ವರ್ಷ ಹೆಣ್ಮಗುರೇ. ನಮ್ ತಾಯಿ ಜೀವ ಕಲಾಸರಸ್ವತ್ನ ಹೇಳಿದೆ, ಈ ಮಗು ನಮ್ BA ಹಾಕಿ ಸರ್. ಆ ಮಗು ಒಂದು ಡಿಗ್ರಿ ಮಾಡ್ಬಿಟ್ರೆ ಆಕೆ ಪೊಲೀಸು, ರಕ್ಷಣಾ ಇಲಾಖೆ. ಏನ್ ಅನ್ಕೊಂಡಿದೀರಿ ಸರ್? ಎಂತ ಕೆಲಸ ಮಾಡ್ತಿದ್ದೀರಿ? ಸಿಂಹ ಲಗ್ನ, ಭಾಗ್ಯದಲ್ಲಿ ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ, ದಶಮದಲ್ಲಿ ಶನಿ ರಾಹು, 11ನೇ ಮನೆಯಲ್ಲಿ ಬೇರೆ ಗುರು ಚೆನ್ನಾಗಿದೆ. ಆದ್ರೆ ಕರ್ಮಕ್ಕೆ ರಾಹು ಸೇರ್ಕೊಂಡು ದಾರಿ ತಪ್ಪಿಸ್ತಿದ್ದೀರಿ. ಏನು ಆ ಮಗುಗೆ ಆಸೆ BA ಮಾಡೋಕೆ, BA ಲಾ ಮಾಡೋಕೆ. ಡಿಗ್ರಿ ಮಾಡಿದ್ರೆ ಪೊಲೀಸ್ ಅಧಿಕಾರಿ ಇಲ್ಲ ರಕ್ಷಣಾ ಅಧಿಕಾರಿ ಯಾವ್ದಾದ್ರು ಆಕೆ ಹೊಡೆದಿರೋ ಮೆಡಲ್ಗೆ. ಇವ್ರಿಲ್ಲ ಮೆಡಿಕಲ್ಲು. ದಾಡ್ಬಿಡುತ್ತೆ ಮಗು. ನೋಡಿ ಬಲಾಬಲಗಳು. ಕಂಫರ್ಟ್ ಝೋನ್ ತೆಗೆಯಬೇಕು. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಇನ್ನೂ ಒಂದು ನೋಡ್ಬೇಕು ಜಾತಕ. ತಮಾಷೆ, ಹುಡುಗ ಡಾಕ್ಟರ್ ಓದಿರೋದು, ನೋಡಿರೋ ಹುಡುಗಿ ಬ್ಯೂಟಿ ಪಾರ್ಲರ್ ಮಾಡ್ತೀನಂತು. ಎಲ್ಲಿಗೆ ಇದು ಹೆಂಗೆ ಅಂದ್ರೆ, ನಾನು ಆಚಾರ್ಯ ಹೋಗ್ಬಿಟ್ಟು ಬಿರಿಯಾನಿ ಅಂಗಡಿ ತೆಗೆದಾಗೆ, ಇಲ್ಲ ಲಿಕ್ಕರ್ ಶಾಪ್ ತೆಗೆದಾಗೆ. ಯೋಚನೆ ಮಾಡಿ ನೋಡಿ. ಹೌದು, ನಮ್ ಗುರುಗಳ ಮನೆತನದಲ್ಲಿ ವಿಶೇಷವಾಗಿ ಅವರ ಮನೆತನದಲ್ಲೇ ವ್ಯಾಪಾರಿ ಕುಟುಂಬ. ಚಿಕನ್ ಬಿಸ್ನೆಸ್ಸು, ಲಿಕ್ಕರ್ ಬಿಸ್ನೆಸ್ಸು. ಆದ್ರೆ ಇವರು ಮಾತ್ರ ಮಾಡ್ಲೇ ಇಲ್ಲ. ಮನೇಲಿ ಮಾಡ್ಲಿಕ್ಕೂ ಬಿಡ್ಲಿಲ್ಲ. ಒಪ್ಲೂ ಇಲ್ಲ ಮಾಡಲ್ಲ. ಬೇಕಾದ್ರೆ ಊಟ ಮಾಡಿ ಬಡಿಸ್ಬಿಡ್ತಾನೆ. ನಾನು ಕೋಳಿ ವ್ಯಾಪಾರ ಮಾಡಲ್ಲ, ಕಟಾವ್ ವ್ಯಾಪಾರ ಮಾಡಲ್ಲ, ಚಿಕನ್ ವ್ಯಾಪಾರ ಮಾಡಲ್ಲ, ಮಟನ್ ವ್ಯಾಪಾರ ಮಾಡಲ್ಲ, ಕಟಾವ್ ವ್ಯಾಪಾರ ಮಾಡಲ್ಲ. ಬೇಕಾದ್ರೆ ಬಿರಿಯಾನಿ ಮಾಡಿ ಬಡಿಸ್ಬಿಡ್ತಾನೆ. ನಾನು ಬೇಕಾದ್ರೆ ನಮ್ಮ ಮನೆತನದಲ್ಲಿ ವ್ಯಾಪಾರ ಇದೆಯಲ್ಲ, ಬೇಕಾದ್ರೆ ಈ ತರದ್ದು ನಾನ್ ವೆಜ್ ಹೋಟ್ಲು ಬೇಕಾದ್ರೂ ಮಾಡಿಸ್ಬಿಡ್ತಾನೇನೋ. ಹೊಟ್ಟೆ ತುಂಬಾ ಊಟ ಆಗ್ತೀವಿ ಅನ್ನೋ ಒಂದು ತೃಪ್ತಿ ಆದ್ರೂ ಇರುತ್ತೆ. ನಾನ್ ಮಾಡಲ್ಲ, ಮಾಡೋರಿದ್ರೆ ನೀವು ಮಾಡ್ಕೊಳ್ಳಿ, ನನ್ನ ಹೆಸರು ಎಲ್ಲೂ ಬಳಸ್ಬೇಡಿ ಅಂತ. ಯಾಕಂದ್ರೆ ತದ್ವಿರುದ್ಧ ಭಾವ. ಕೇಳಿದ್ರಿ, ನಿಮ್ ಮಗ ಓದಿರೋದು ಡಾಕ್ಟ್ರು, ಇದೇನಿದು ಹಾರ್ತಿದ್ರು, ಹುಡುಗಿ ಚೆನ್ನಾಗಿದೆ ಸರಿ, ಮನೆತನ ಒಳ್ಳೆದಿದೆ ಸರಿ. ವೇರ್ ಇಸ್ ಬ್ಯೂಟಿ ಪಾರ್ಲರ್? ವೇರ್ ಇಸ್ ಗುರು ವೈದ್ಯ? ಮಿನಿಮಮ್ ಒಂದು ಅಟ್ಲೀಸ್ಟ್ ಒಂದು ಫಾರ್ಮಸ್ಯೂಟಿಕಲ್, ಒಂದು ಸೈಂಟಿಸ್ಟ್,
ಒಂದು ರಿಸರ್ಚ್ ಸ್ಕಾಲರ್, ಇಲ್ಲ ಮೆಡಿಕಲ್ ಪ್ರಾಕ್ಟೀಷನರ್, ಬೇರೆ ಏನಾದ್ರು ಅದಕ್ಕೆ ಸಂಬಂಧ BPT ಅಟ್ಲೀಸ್ಟ್ ಫಿಸಿಯೋಥೆರಪಿಸ್ಟ್ ಆಗಿದ್ದಾಳೆ ನಮ್ಮ ಮಗು. ಎಲ್ಲಿಗೆಲ್ಲದಾಗುತ್ತೆ, ನೋಡಿದ್ದು ಅಂದ ಅನ್ಸುತ್ತೆ, ಚಂದ ಅನ್ಸುತ್ತೆ, ಬಟ್ ಅದು ಹೊಂದ್ಕೊಳ್ಳುತ್ತೆ ತುಂಬಾ ಲಾಂಗರ್ ರನ್ನಿಗೆ. ಯೋಚನೆ ಮಾಡಿದೆ ಅಂದ್ರೆ ನಮಗೆ ಇಷ್ಟ. ಸರಿ ನೋಡಿ, ಒಂದ್ ಕೆಲಸ ಮಾಡಿ, 6 ತಿಂಗಳು ಮಾತಾಡ್ಲಿ ಹುಡುಗ ಹುಡುಗಿ, ಅವ್ರ ಭಾವನೆಗಳು, ಆಲೋಚನೆಗಳು, ಚಿಂತನೆಗಳು. ಯಾಕಂದ್ರೆ ಜಾತಕದಲ್ಲಿ ಅಲ್ಲೊಂದಿದೆ. ಇದನ್ನ ಮಾಡಿ ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡಬೇಕು. ಯಾರೋ ಕೊಟ್ಬಿಡ್ತಾರೆ, ನಮ್ಮನೆಗೆ ಡಾಕ್ಟರ್ ಅಳಿಯ ಬಂದ್ಬಿಟ್ಟ, ನಮ್ಮನೆಗೆ ಡಾಕ್ಟರ್ ಸೊಸೆ ಬಂದ್ಬಿಟ್ಲು. ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡದೆ, ರಿಸ್ಕ್ ತೆಗೆದುಕೊಳ್ಳದೆ ಬದುಕು ಕಟ್ಟುವುದಿಲ್ಲ ಮಕ್ಕಳೇ. ಬಾವಿ ಕಪ್ಪೆಯಾಗಿ ಎದ್ದು ಬಿಡ್ತೀರಿ. ತುಂಬಾ ಜನರು ಮಾಡೋದದೆ, ತುಂಬಾ ಜನ ಮಾಡೋದದೆ. ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಇನ್ನೂ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಮಾಡಬಾರದು ವ್ಯವಹಾರ ಮಾಡೋದು. ಹೀಗೆ ನಮ್ಮ ಗುರುಗಳೊಬ್ರು, ನೀವು ನಂಬಲ್ಲ, ಅದು ಮಹಮ್ಮದೀಯರ ಬೀದಿ. ಒಂದು ಉದಾಹರಣೆ, ನಮ್ಮ ಉದಾಹರಣೆ ಅಲ್ಲ, ನಿಜ. ಅಲ್ಲೇ ಟ್ಯಾನರಿ ರೋಡ್ ಅಂತಿದೆ. ಟ್ಯಾನರಿ ರೋಡ್ ಅಂದ್ರೆ ಕಸಾಯಿಖಾನೆ. ಚರ್ಮವನ್ನ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿ ಅದ್ ಮಾಡ್ತಕ್ಕಂಥದ್ದು ಆಗ್ಲಿಂದ ಇದೆ. ಟ್ಯಾನರಿ ಬ್ಯಾಂಗ್ಳೂರ್ ಕಂಟೋನ್ಮೆಂಟ್ ಹತ್ರ ಬರುತ್ತೆ ಟ್ಯಾನರಿ ರೋಡ್. ಇನ್ನು ನನ್ನ ಆಫೀಸಿಂದ ಒಂದು ಅರ್ಧ ಗಂಟೆ ಆ ರೋಡ್ಗೆ ಹೋಗ್ಬೋದು. ಆ ರೋಡಲ್ಲಿ ಇರೋರೆಲ್ಲ ಈ ನಟ್ಟು ಬೋಲ್ಟು ಬಿಚ್ಚೋರು, ರಿಪೇರಿ ಮಾಡೋರು, ಗಾಡಿಗಳು ರಿಪೇರಿ ಮಾಡೋರು, ಅದು ಇದು ಅಂತ. ಈ ಮನುಷ್ಯ ಮೊಟ್ಟೆ ಬಿಸ್ನೆಸ್ ಮಾಡ್ತಿದ್ರು, ಅದ್ಭುತವಾಗಿ ನಡೀತಿತ್ತು. ದಿನ ಕಡಿಮೆ ಅಂದ್ರು ಅವತ್ತಿನ ಕಾಲಕ್ಕೆ 1991 ನೆನಪು ನನಗೆ. 92ರಲ್ಲಿ ಬಾಲಾಜಿ ನಾಯ್ಡು ಅಂತ ಹೇಳ್ಬಿಟ್ಟು, ಹೆಸರು ನೋಡಿ ಇನ್ನೂ ಮರ್ತಿಲ್ಲ, ಯಾಕಂದ್ರೆ ನಮ್ಮ ಮಾವನ ಹೆಸರು ಬಾಲಾಜಿ, ಹನುಮರ ಹೆಸರು. ಇವತ್ತು ಹನುಮತ್ ಜಯಂತಿ. ತಮಾಷೆ ನೋಡಿ, ಹನುಮತ್ ಜಯಂತಿಯ ದಿನದಂದೇ, ಉಪಾಸನೆಯಂದೇ, ವೈಶಾಖ ಮಾಸದಂದು ಹನುಮತ್ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಮಾವಯ್ಯ ಹುಟ್ಟಿದ್ದು ಅಂತ ಬಾಲಾಂಜಿನಪ್ಪ ಅಂತ ದೊಡ್ಡ ಪ್ರೊಫೆಸರ್ ಅವರು. ಅವ್ರನ್ನ ಇವತ್ತಿಗೂ 70 ಅನ್ನಕ್ಕಾಗೋದಿಲ್ಲ, ಆ ಗಟ್ಟಿ. ಬಸ್ಕಿ ಹೊಡೆದ್ರಿಂದ ಇವತ್ತು ತಣಕ್ಲಾಡ್ಬಿಡ್ತಾನೆ. ಇಷ್ಟೇ ಕೈ ಅವ್ರದ್ದು, ಚೋಟುದ್ದ ಮನುಷ್ಯ. ಒಂದು 5 ಕಾಲ 5.5 ಇದ್ದಾರೆ. ಹುಡ್ಕೊಂಡ್ರೆ ಬಿಡಿಸ್ಕೊಳ್ಳಲ್ಲ, ನಿಂತ್ಕೊಳ್ಳೋದು ಈಗ ನಿಂತ್ಕೊಳ್ಳೋದು. ತುಂಬಾ ಮುಗ್ಧ ಜೀವಿ, ವಿದ್ಯಾವಂತ ಸರಸ್ವತಿ ಅವ್ರ ನಾಲಿಗೆ. ಎಷ್ಟು ಜನ ಫೇಲ್ ಆಗಿರೋರ್ನೆಲ್ಲ ಪಾಸ್ ಮಾಡಿಸಿದಾರ ಪುಣ್ಯಾತ್ಮ. ಕುಳಿತುಕೊಂಡ್ರೆ ಅವ್ರ ವೀಕ್ನೆಸ್ ಹೇಳ್ತಾರೆ, ಇದು ಪಾಸ್ ಆಗ್ತಾನೆ ಕೊಣ, ಇವನ್ನ ನಾನು ರೆಡಿ ಮಾಡ್ತೀನಿ ಅಂತಾರೆ. ತುಂಬಾ ದೊಡ್ಡದಾಗಿ ಬದುಕಟ್ಟಿರ್ತಕ್ಕಂಥವ್ರು. ಇರ್ಲಿ, ಇವರ ಹೆಸರು ಕೂಡ ಯಾಕೆ ನೆನಪು ಅಂದ್ರೆ, ಇವರ ಹೆಸರು ಬಾಲಾಜಿಯೇ. ಬಾಲಾಜಿ ನಾಯ್ಡು ಅಂತ. ಆ ಮೊಟ್ಟೆ ಬಿಸ್ನೆಸ್ ನಲ್ಲಿ ಕಡಿಮೆ ಅಂದ್ರು ಒಂದ್ ದಿನಕ್ಕೆ ಅವತ್ತಿನ ಕಾಲಕ್ಕೆ 2,000 ರಿಂದ 3,000 ರೂಪಾಯಿ ಸಿಕ್ತಿತ್ತು. ಒಂದು 23,000 ಮೊಟ್ಟೆಗಳು ಮಾರ್ತಿದ್ರು. ಒಂದು 2 ಪೈಸೆ 3 ಪೈಸೆ 5 ಪೈಸೆ, ಅದೆಷ್ಟು ಲಾಭ ಇತ್ತು ಗೊತ್ತಿಲ್ಲ. ಒಳ್ಳೆ ಮನೆ, ಜಾಗ, ಸೈಟು ಎಲ್ಲ ತಗೊಂಡಿದ್ರು. ಒಂಥರ ಕೂಟ ಸೇರ್ಬಿಟ್ಟಿತ್ತು. ಅದು ದುಡ್ಡು ನೋಡಿದ ತಕ್ಷಣ ಆ ಕಾಲಕ್ಕೆ 3,000 ಅಂದ್ರೆ ಇವತ್ತು ಕಡಿಮೆ ಅಂದ್ರು 1 ಲಕ್ಷಕ್ಕೆ ಸಮಾನ. ನೆನ್ಪಿಟ್ಕೊಳ್ಳಿ, 91ರಲ್ಲಿ ನಿಮ್ ಕೈಯಲ್ಲಿ 3,000 ರೂಪಾಯಿ ಇದೆ ಅಂದ್ರೆ ಇವತ್ತಿನ ಲೀಸ್ಟ್ ಅಂದ್ರೂ ಒಂದು 70,000ಕ್ಕೆ ಸಮ. ಲೀಸ್ಟ್ ಅಂದ್ರೆ 50,000 ಮಕ್ಳೇ. ದಿನ 50,000 ನೋಡೋ ಮನುಷ್ಯನ ತಲೆಯಲ್ಲಿರುತ್ತೆ. ಕುಡ್ತಾ, ಈ ಜೂಜು, ಈ ಫ್ರೆಂಡ್ಸು, ಇನ್ನೊಂದು ಅಂತಕ್ಕಂಥದ್ದು ಫ್ರೆಂಡ್ಸ್ಗಳು ಸೇರ್ಕೊಬಿಟ್ಟಿದ್ರು. ಸರಿ ಅವನ ಮನುಷ್ಯನ್ಗೆ ನೋಡಿ. ಆ ಬೀದಿನಲ್ಲಿ ಯಾರೋ ತಲೆ ಕೆಟ್ಟ ಸಮಯ ನೋಡಿ, ಮೊಟ್ಟೆ ನಾನ್ ವೆಜ್ ಅನ್ನೋ ರೀತಿನಲ್ಲೋ ಇನ್ನೊಂದು ಏನೋ ಚೆನ್ನಾಗಿ ನಡೀತಿತ್ತು ಅವ್ರಿಗೆ. ವೆಜ್ಜಾ ನಾನ್ ವೆಜ್, ಆಮೇಲೆ ಮಾತಪ್ಪ, ಆಮೇಲೆ ಮೊಟ್ಟೆ ವೆಜ್ ಗುರುಗಳೇ, ಮೊಟ್ಟೆ ನಾನ್ ವೆಜ್ ಗುರುಗಳೇ. ನನ್ಗೆ ಗೊತ್ತಿಲ್ಲ ಸ್ವಾಮಿ, ನನಗೆ ಈ ವಿಚಾರದಲ್ಲಿ ನಾನು ವಿತಂಡವಾದ ಮಾಡಕ್ ಬರಲ್ಲ. ನನಗೆ ಗೊತ್ತಿದ್ದಷ್ಟೇ ಹೇಳಿದೆ, ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಚೆನ್ನಾಗಿ ನಡೀತಿತ್ತು. ಅದನ್ನೇ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ತಗೊಂಡು ಹೋಗ್ಬೋದಿತ್ತು. ಆ ಮೊಟ್ಟೆ ಜೊತೆಲಿ ಇನ್ನೊಂದು ಚಿಕನ್ನೋ, ಇಲ್ಲ ಇನ್ನೊಂದು ಮೀನೋ, ಇನ್ನ ಬೇರೆ ಏನಾದ್ರು ಬಾತ್ಕೋಳಿ ಮೊಟ್ಟೆಯೋ ಬೇರೆ ಮೊಟ್ಟೆಯೋ ಇಟ್ಟು ಮಾರ್ಕೊಂಡು ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ಬೋದಿತ್ತು. ಸಮಯ ರಾಹು ಬಂದಾಗ ಬಂದಿದ್ದಾನೆ ಯಾರೋ, ಯಾವಾಗ್ಲೂ ಕುಳಿತುಕೊಂಡು, ಏನ ಬಾಲಾಜಿ ಹಾಕೋ ಇಲ್ಲಿ ವ್ಯಾಪಾರ, ಒಂದು ಹೋಟ್ಲ್ ಹಾಕ್ಬಿಡೋ, ಇನ್ನೂ ನೋಡೋ ಅಂತ. ಹಾಕುದ ನಾಯ್ಡು ಹೋಟ್ಲು ಅಂತ ಹೇಳ್ಬಿಟ್ಟು ನಾಯ್ಡು ಬಿರಿಯಾನಿ ಹೋಟ್ಲ್ ಹಾಕ್ಬಿಟ್ಟಿದ್ರು. ಸೂಪರ್ ಮೊಟ್ಟೆ ಇತ್ತು. ಬರೀ ಎಗ್ ಬಿರಿಯಾನಿ ಅಂತ ಹಾಕ್ಬಿಟ್ಟಿದ್ದ ಅಂದಿದ್ರು ಕೂಡ, ಎಗ್ ಸ್ಪೆಷಲ್ ಅಂತ ಹಾಕ್ಬಿಟ್ಟಿದ್ದ ಅಂದಿದ್ರು ಕೂಡ ಏನಾದ್ರು ಚೆನ್ನಾಗ್ ಆಗ್ತಿತ್ತೇನೋ. ನೋಡಿ, ದ ವರ್ಟಿಕಲ್ ಚೇಂಜ್ಡ್. ತುಂಬಾ ಕಂಫರ್ಟ್ ಝೋನ್ ಇದ್ದಾಗಲೂ ಕೆಲವೊಂದ್ ಸಮಯ ಯಾರೋ ಬ್ರೇಕ್ ಮಾಡಿ ನಮ್ಮನ್ನ ತಲೆ ಕೆಡಿಸ್ತಾರೆ. ಇಲ್ಲ, ತಲೆ ಕೆಡುವಂತ ಬುದ್ಧಿ ಮಾತುಗಳು ಬರ್ತವೆ. ಸರಸ್ವತಿ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ನೆನ್ಪಿಟ್ಕೊಳ್ಳಿ, ಅದನ್ನೇ ಸರಸ್ವತಿ ಕಾರಕ ಅನ್ನೋದು ಬುಧ ಜಾತಕದಲ್ಲಿ. ವಿಪರೀತ ಕಂಫರ್ಟ್ ಝೋನ್ಗೆ ಜೋರಿದ್ರು ಕಷ್ಟ. ಮೊಂಡೆ ನಾನು, ನುಗ್ಗೋದೆ ನಾನು, ಬಡಿಯೋದೆ ನಾನು, ಅದೂ ಕಷ್ಟ. ನೆನಪಿಟ್ಕೊಳ್ಳಿ. ನನಗ್ ಗೊತ್ತು, ನಾನು ಮಾಡ್ಬಿಡ್ತೀನಿ.
ಲೋಡ್ ಲಾರಿ ಟ್ರಕ್ ಮೊಟ್ಟೆ ಇಳಿತಿದೆ ಹೋಗ್ತಿದೆ. ಅದನ್ನ ನೋಡ್ಕೊಂಡು ಆನಂದವಾಗಿ ಕುತ್ಕೊಂಡು ಲೆಕ್ಕ ಇಷ್ಟು ಕ್ರೇಟ್ ಲೆಕ್ಕ ಹಿಂಗ್ ಬರ್ಕೊಳ್ಳೋದು, ಅದು ಹೋಗ್ತಿದೆ ಅಂಗಡಿಗಳಿಗೆ ಎಷ್ಟು ಅನ್ನೋದನ್ನ ಬಿಟ್ಟು ಈ ಹೋಟ್ಲಲ್ಲಿ ಬೆಳಿಗ್ಗೆ 5 ಗಂಟೆಗೆ ಕುತ್ಕೋಬೇಕು, ರಾತ್ರಿ 11 ಗಂಟೆವರೆಗೂ ಇರಬೇಕು. ಅಯ್ಯಪ್ಪ, ಸುಮ್ಮನೆ ಅಲ್ಲ, ಸ್ವಾಮಿ ವೆಜ್ ದರ್ಶನಿ ಇಟ್ಟುಬಿಟ್ರು. ಅಲ್ಲಿ ಪೂರ್ತಿ ನಟ್ಟು ಬೋಲ್ಟು ತಿನ್ನೋ ಅಂತ ಒಂದು ಸರಿ ಕಸಾಯಿ ಖಾನೆ ಏರಿಯಾ, ಕಸಾಯಿ ಖಾನೆನೇ ಇದೆ ಅಲ್ಲಿ, ಕಟಾವ್ ಖಾನೆ. ಅಲ್ಲಿ ತಿನ್ನೋರೆಲ್ಲ ಆ ತರದ್ದೇ ಊಟ. ಹೋಟ್ಲಿಟ್ಟು ದಿವಾನ ಆಗಿದ್ದವರು ದಿವಾಳಿ ಆಗ್ಬಿಟ್ರು. ಅಂತಿಂತ ದಿವಾಳಿ ಎಲ್ಲ ಬೀದಿಗೆ ಬಂದ್ಬಿಟ್ಟ ಮನುಷ್ಯ. ದಿನಕ್ಕೆ ಒಂದು 3,000 ರೂಪಾಯಿ ಇಲ್ಲಿ ಹೋಗ್ತಿದೆ ಅವತ್ತಿನ ಕಾಲಕ್ಕೆ. ಸಾಕ್ಷಿ ನಾನೇ. ಏನ್ ಸಾರ್, ఎవరు ಸಾರ್ చెప్పారు ಅಂತ ಹೇಳ್ಬಿಟ್ಟು ಅಲ್ಲಿ ಬರೋರು ನೋಡ್ಬೇಕಿತ್ತು. ಕ್ಯಾ ಜೇ ये रसम में चावल को डाल के इसको मिला के खिचड़ी, इसको क्या ನಾವು ಬಿಸಿಬೇಳೆ ಬಾತ್ ಅಚ್ಚುಕಟ್ಟಾಗಿ ಮಾಡಿಕೊಟ್ರೆ ये खिचड़ी खाने के लिए सुबह सुबह आना पड़ता है क्या ಅಂತ ಹೇಳ್ಬಿಟ್ಟು ಅವ್ರು ತಿನ್ನೋ ಊಟ ಏರಿಯಾ ಹಾಗೆ, ಆ ಜನಗಳ ಹಾಗೆ. ಅವ್ರ ಊಟ ಬೆಳಿಗ್ಗೆ ಏನು ಬಿರಿಯಾನಿ ತಿನ್ಕೋತಾರೆ. ತಮಾಷೆ ನೋಡಿ, ಅವ್ರ ಊಟ ಅದು ದೊಡ್ಡದು. ಅವ್ರ ಊಟ, ಅವರ ಪರಮ ಊಟವೇ ಅನ್ನಬ್ರಹ್ಮ. ಅದನ್ನ ನಾವು ತಪ್ಪು ಅಂತ ಹೇಳಬಾರದು, ಮಹಾ ತಪ್ಪು. ತಿನ್ನೋದ್ರಲ್ಲಿ ತಪ್ಪಿಲ್ವಲ್ಲ. ಕೆಲವರು ಎಲ್ಲಾ ತಿಂತಾರೆ, ಏನೂ ತಿನ್ನಲ್ಲ, ಮಾಡೋದೆಲ್ಲ ಅನಾಚಾರ, ತೋರ್ಸ್ಕೊಳ್ಳೋದು, ಇವೆಲ್ಲ ಹೇಳ್ಬಾರ್ದು. ಇವತ್ತು ಚಿಕನ್ ಬೆಲೆ, ಮಟನ್ ಬೆಲೆ, ಬೇರೆ ಬೇರೆ ಬೆಲೆಗಳು ಏನ್ರಿಂದ ಜಾಸ್ತಿ ಆಗಿದೆ ಅಂತ ನನಗೆ ಗೊತ್ತಿದೆ. ತುಂಬಾ ದೊಡ್ಡವ್ರದ್ದು ಕಥೆಗಳೆಲ್ಲ ನೋಡಿದಾನೆ. ಬೇಜಾರು ಮಾಡ್ಕೋಬೇಡಿ ಪಾಪ. ಮುಳುಗು ಬಿಟ್ಟ ಕಂಫರ್ಟ್ ಝೋನ್, ನಾನ್ ಕಂಫರ್ಟ್ ಝೋನ್, ಅನ್ನೋನ್ ಕಂಫರ್ಟ್ ಝೋನ್, ಇಷ್ಟಿದಾವೆ ಕಂಫರ್ಟ್ ಝೋನ್. ತಗೊಂಡೋಗಿ ಅಲ್ಲಿ ನಿಲ್ಸಿದ್ರೆ ಕಲಬೆರಕೆ ನೋಡಿ, ಕಲಬೆರಕೆ ವ್ಯಾಪಾರ ದಿವಾಳಿ ಆಗ್ಬಿಟ್ಟ. ದಿವಾಂತರ ಬದುಕ್ತಿದ್ದ ಮನುಷ್ಯ. ಅವತ್ತಿನ ಕಾಲಕ್ಕೆ ಕಾರ್ ಬುಕ್ ಮಾಡಿದ್ದ. ಮಾರುತಿ ಕಾರ್ ಅವತ್ತಿಗೆ ಫೇಮಸ್, ಅಂಬಾಸಿಡರ್ ಕಾರ್ ಅವತ್ತು ಫೇಮಸ್. 91ನೇ ಇಸ್ವಿ, 33-34 ವರ್ಷದ ಹಿಂದಿನ ಕತೆ. ಯಾರು ಹೇಳೋ ಇದಕ್ ಬಿಡೋಲ್ಲ ನಮ್ಮನ್ನ. ಆ ರೀತಿ ಗ್ರಹಚಾರಗಳು ಕರ್ಕೊಂಡ್ ಬರ್ತವೆ. ಅದಕ್ಕೆ ಹಾಗಾಗಿ ಹೇಳ್ತಿರ್ತಾನೆ, ಬ್ರೇಕ್ ದಟ್ ಕಂಫರ್ಟ್ ಝೋನ್. ನಿಮ್ ಮಕ್ಕಳ ಶಕ್ತಿಯನ್ನ ತಿಳಿದುಕೊಳ್ಳಿ. ಈಗ ಎಕ್ಸಾಮ್ಸ್ ಮುಗಿದಿದೆ, ಕಾಲೇಜು, ಓದು, ಇಲ್ಲ ನಿಮ್ ಕೆಲ್ಸ, ಈ ತರ ಮದುವೆ ಸಂಬಂಧಗಳು, ಕಂಫರ್ಟ್ ಝೋನ್ ನೋಡ್ಬೇಡಿ. ಒಳ್ಳೆ ಮಾಡ್ತಾನ, ನಮ್ಮ ಮಾವನ್ ಮಗಳೇ ಸರಿಯೇ, ಅದಕ್ಕೆ ನನ್ ಮಗ ಇಂಜಿನಿಯರು ತಗೋಬಂದು ಬೇರೆ ಇರ್ತಕ್ಕಂಥದ್ದು. ಆಹಾ, ನಮ್ಮ ಮನೆಗೆ ಹಿಂಗೆ ಇರ್ಬೇಕು, ಹೀಗೆ ಇರ್ಬೇಕು ಇರ್ತದೆ. ಖಂಡಿತ ಕೆಲವು ಜಾತಕಗಳಿಗೆ ಇರೋಕ್ ಬಿಡಲ್ಲ. ಜಾತಕ ನೋಡದೆ ಮಾಡ್ಬೇಡಿ ಅನ್ನೋದು ಅದಕ್ಕೆ. ಜಾತಕ ನೋಡದೆ ಓದಿಗೆ ಹಾಕ್ಬೇಡಿ ಅನ್ನೋದು ಅದಕ್ಕೆ. ಜಾತಕ ನೋಡದೆ ವೈದಿಕವಾಗಿ ಯಾರಾದ್ರೂ ಅನುಭವಸ್ಥರನ್ನ ಕೇಳಿ. ಸುತ್ತಮುತ್ತ ಇರ್ತಾರೆ ತುಂಬಾ ಅನುಭವಸ್ಥರು, ದೊಡ್ಡವರಿದ್ದಾರೆ, ಸಾಧಕರಿದ್ದಾರೆ, ಮಹಜ್ಜಾತಕರಿದ್ದಾರೆ, ಮಹಾಗುರುಗಳಿದ್ದಾರೆ, ಅಂಥವ್ರನ್ನ ಕೇಳಿ ಕಂಫರ್ಟ್ ಝೋನ್ ಅನ್ನ ಮುರಿರಿ. ಈ 12 ರಾಶಿಗಳಲ್ಲಿಯೇ ಒಂದು ಕಂಫರ್ಟ್ ಝೋನ್ ಅನ್ನ ಮುರಿಯತಕ್ಕಂತ ಒಂದು ಪ್ರಬಲವಾದ ಟಾಪ್ 3 ರಾಶಿಗಳಿದ್ದಾವೆ. ಆ ರಾಶಿಗಳ ಶಕ್ತಿಯಲ್ಲಿ ಒಂದು ರಾಶಿಯ ಬಗ್ಗೆ ಪರಿಚಯ ಮಾಡಿಕೊಡ್ತಾನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಂಫರ್ಟ್ ಝೋನ್. ಬಿಡಪ್ಪ, ಆರಾಮ್ಸೆ ಇದ್ದೇವೆ. ನನ್ನ ಮಗಳಿದೆ ಓದ್ಬೇಕು, ನನ್ನ ಮಗಳಿದೆ ಮಾಡಬೇಕು, ನಾನು ಇದೇ ಮಾಡಬೇಕು, ಏನೋ ಒಳ್ಳೆ ಸಂಬಂಧ ಬಂದ್ಬಿಡ್ತು, ದಯಮಾಡಿ ನೋಡಿ. ಒಮ್ಮೆ ಒಂದು ರಾಜ, ಅವನು ತನ್ನ ಅಂತಃಪುರ ಹೀಗೆ ಬಂದು ಬಾಲ್ಕನಿ ಅಂತೀವಲ್ಲ, ಹಿಂಗ್ ಬಂದು ಕೂತಿದ್ದಾನೆ. ಒಂದು ಗಿಳಿ ಮರಿ ಬಂತು, ಆಡ್ಕೊಂಡು ಖುಷಿಯಾಗಿ ನೋಡ್ದ. ತುಂಬಾ ಅಂದವಾಗಿತ್ತು, ಕೀ 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 ಅಂತಿತ್ತು. ಇವನಿಗೂ ತುಂಬಾ ಕಂಫರ್ಟ್ ಅನ್ನಿಸ್ತು. ಗಿಳಿನೂ ನೋಡ್ತೀವಿ, ಇವನೇನು ಅಟ್ಯಾಕ್ ಮಾಡ್ತಿಲ್ವಲ್ಲ ಅಂತ ಆನಂದದಿಂದ ಅವನು ನೋಡ್ತಿತ್ತು. ಚಿತ್ರ ವಿಚಿತ್ರ ಡ್ರೆಸ್ಗಳು ಹಾಕೊಂಡಿರ್ತಾನ. ರಾಜನಿಗ ಆಭರಣಗಳು, ರತ್ನಹಾರಗಳು, ಕಂಠಿಹಾರಗಳು, ಆ ಪಳಪಳಕ್ಕೆ ಅದಕ್ಕೇನೋ ಒಂದು ಹತ್ರ ಬಂದು ಕೂತ್ಬಿಡ್ತು. ತಾನು ರಾಜ ಅಂದಮೇಲೆ ಏನ್ ಊಟ ಇರಲ್ಲ ಹೇಳಿ, ಅವ್ರಿಗೆಲ್ಲ ತುಂಬಾ ಒಳ್ಳೊಳ್ಳೆ ವಿಶೇಷವಾದಂತ ಖಾದ್ಯಗಳು, ಭೋಜನಗಳು ಏನೇನೋ ಇರುತ್ತೆ. ಅಲ್ಲೇ ಅವನಿಗೆ ಡ್ರೈ ಫ್ರೂಟ್ಸ್ ಇತ್ತು, ತಗೊಂಡೊಂದೆರಡು ಹಾಕದ, ಅದು ಅಚ್ಚುಕಟ್ಟಾಗಿ ತಿಂತು.
ಕೈಯಲ್ಲಿ ಇಟ್ಕೊಂಡ ತಿಂದ ಮುಟ್ಟದ, ಅದು ತುಂಬಾ ಖುಷಿ. ಸರಿ, ಸ್ವಲ್ಪ ಹೊತ್ತಿಟ್ಟು ಬಿಟ್ಟು ತನ್ನ ಕೆಲ್ಸಗಳಿತ್ತೆಲ್ಲ ಹೋದ. ಬಂದ್ ನೋಡಿದ್ರೆ ಅದಲ್ಲೇ ಕೂತಿದೆ ಆನಂದವಾಗಿ ಕೀ ಕೀ ಅಂತ. ಓಹೋ, ಇದು ನಾನು ತುಂಬಾ ಹಚ್ಕೊಬಿಟ್ಟಿದೆ. ದಿನ ಕೊಡೋದು. ಅದು ಹೆಂಗ್ ಹಾರ್ತಿತ್ತು ಅಂದ್ರೆ, ಅಲ್ಲೇ ಒಂದು ಮರ, ಆ ಒಂದು ಬಾಲ್ಕನಿಗೆ ಅಂಥದ್ದು ಆ ಕೊಂಬೆ ಒಳಗಡೆ ಬಂದ್ಬಿಟ್ಟಿದೆ. ಬಂದ್ಬಿಟ್ಟು ಆ ಕಿಟಕಿ ಹತ್ರ ನಿಂತಿದೆ ಇವನ ಬಾಲ್ಕನಿಗೆ. ಹಾರ್ತಿದ್ದಂಥದ್ದು ಹಾರ್ತಾನೆ ಇಲ್ಲ, ಕೂತ್ಕೊಬಿಟ್ಟಿದೆ. ನಿತ್ಯ ಕೀ ಕೀ ಅನ್ನುತ್ತೆ ಅಷ್ಟೇ. ಅವನನ್ನೇ ನೋಡುತ್ತೆ, ಮೆಲ್ಲಗ್ ನಡ್ಕೊಂಡ್ ಬರುತ್ತೆ ಬುಡ್ಡ ತರ. ಈ ರಾಜನಿಗೆ ಆಶ್ಚರ್ಯ, ಯಾಕಂದ್ರೆ ದಿನ ಹಾರ್ತಾ ಕುಣಿತಾ ಖುಷಿ ಖುಷಿಯಾಗಿ ಅಷ್ಟೂ ದೊಡ್ಡ ಪಕ್ಷಿಗಳ ಜೊತೆ ಆರ್ತಿದ್ದಂತ ಒಂದು ಪಕ್ಷಿ ಬಂದು ಹಿಂಗ್ ಕುತ್ಕೊಂತು. ಸರಿ, ಏನೋ ಆಯ್ತು ಅಂತ ಹೇಳ್ಬಿಟ್ಟು ನಾನು ಒಂದಷ್ಟು ಕಾಳುಗಳು ಇನ್ನೊಂದು ಕೊಟ್ಟೆ. ತಿಂತ ಇದು ಕೂತು ಬಿಟ್ಟಿದ್ದಿಲ್ಲ. ಇದಕ್ಕೇನಾಗ್ಬಿಟ್ಟಿದೆ, ತಳ್ಳಿದ್ರು ಆರ್ತಿಲ್ಲ, ಹೋಗು ಅಂದ್ರು ಹೋಗ್ತಿಲ್ಲ, ಹಂಗೆ ಕೂತ್ ಬಿಟ್ಟಿದೆ. ಅದಕ್ಕೇನಾಗ್ಬಿಟ್ಟಿದೆ, ಅಯ್ಯೋ ಯಾರು ಹೋಗೋ ಹಾರ್ಕೊಂಡು ಹೋಗ್ತೀನೋದ, ಕೂತ ಜಾಗದಲ್ಲೇ ಒಳ್ಳೊಳ್ಳೆ ರಸಪುರಿ ತರ ಹಣ್ಣುಗಳು ಕೊಡ್ತಾವನೆ, ವಿಧವಾದಂತ ಹಣ್ಣುಗಳು. ಅವ್ನ ತೋಟದಲ್ಲಿ ಬೆಳಿಲಾರದ ಹಣ್ಣುಗಳ ಏನ್ ಅವ್ನ ಪಕ್ಕದಲ್ಲಿ ಕುತ್ಕೊಂಡು ತಿಂತಿದ್ರೆ ಕಟ್ ಮಾಡಿ ಬೇರೆ ಕೊಡ್ತಾನೆ. ಯಾರೀಗ ಯಾವ್ದೋ ದೊಡ್ಡ ಪಕ್ಷಿ ಬಂದ ಲಬಕ್ ಅಂತ ಆಗ್ತು. ಇವನ್ ಪ್ರೊಟೆಕ್ಷನ್ ಬೇರೆ ಗನ್ಮ್ಯಾನ್ಗಳು ಇಟ್ಟವನೆ, ಕತ್ತಿಗಳಿಟ್ಟು ಸೈನಿಕರು ಎಲ್ಲ. ನಾನ್ ಸೇಫ್ಟಿ ಆಗಿದ್ದಾನೆ, ಇನ್ನೇನ್ ಬೇಕು ನನ್ಗೆ? ಆರಾಮ್ಸೆ ಕಾಲು ಹಾಗೆ ಕುತ್ಕೋ, ರೆಕ್ಕೆ ಕೂಡ ಹರಿಸ್ತಿಲ್ಲ ಅದು. ನೋಡು, ರಾಜನ್ ಚಿಂತೆ ಆಗ್ತು, ಏನಾಗ್ತಿದೆ ಈ ಪಕ್ಷಿಗೆ, ಇದು ಯಾಕೆ ಆಡ್ತಿಲ್ಲ? ಡಂಗೂರ ಸಾರ್ತಾನೆ, ತುಂಬಾ ಜನ ಬರ್ತಾರೆ. ಯಾರು ಈ ಪಕ್ಷಿಯನ್ನ ಆರೋ ಹಾಗೆ ಮಾಡ್ತಾರೋ ಅವರಿಗೆ ಒಳ್ಳೆ ಒಂದು ಸಂಭಾವನೆ ಕೊಡ್ತಾನೆ. ತಗೊಳ್ಳಿ ಡಂಗೂರ. ಒಬ್ಬ ಡಗ ಸದ್ದು ಮಾಡಿದ್ರೆ ಅದು ಎದ್ದೊಳಲ್ಲನಂತೆ ಪಕ್ಕದಲ್ಲಿ. ಕಂಫರ್ಟ್. ಕೆಲವ್ರು ನೋಡಿ ನೀವು, ಎಷ್ಟೇ ಡಂಗೂರ ಹೊಡಿರಿ ಎದ್ದೊಳಲ್ಲ. ಕಂಫರ್ಟ್. ಬಿಡು, ನಮ್ಮಪ್ಪ ತಂದಾಕ್ತಾನೆ, ನನ್ನ ಹೆಂಡತಿ ತಂದಾಕ್ತಾಳೆ, ನನ್ನ ಗಂಡ ತಂದಾಕ್ತಾನೆ ಬಿಡು, ಹೆಂಗೋ ತಂದಾಕ್ತಾನೆ ಬಿಡು. ಕಂಫರ್ಟ್ ಸಿಗ್ಬಿಡ್ತಲ್ವಾ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಇವತ್ತು ನಮ್ಮ ಮಕ್ಳಿಗೆ ನಾವು ಮಾಡಿರೋದು ದೊಡ್ಡ ಸ್ಕೂಲು, ದೊಡ್ಡ ಬ್ಯಾಗು, ದೊಡ್ಡ ಶೂ, ದೊಡ್ಡ ಫೋನು, ದೊಡ್ಡ ಟ್ಯಾಬು, ದೊಡ್ಡ ಲ್ಯಾಪ್ಟಾಪು, ದೊಡ್ಡ ಮ್ಯೂಸಿಕ್ ಗೇಮು, ಅದೇನೋ PS3 ಅಂತೆ, PS4 ಅಂತೆ, ಪ್ಲೇ ಸ್ಟೇಷನ್ಗಳು, ಏನೇನೋ ಪೋಷಕಾರ ಕೊಡ್ಬೇಕು 17 ವರ್ಷದ ಹುಡುಗನ ಕೈಗೆ. ನೀವು ನಂಬಲ್ಲ, ನಾನು ನೋಡಿದ್ದೇನೆ ಕೆಲವು ಮಕ್ಕಳ ಕೈಯಲ್ಲಿ 50,000 ರೂಪಾಯಿ ವಾಚ್ ಇದೆ, ಕೈಯಲ್ಲಿ 50,000 ರೂಪಾಯಿ ಕ್ಯಾಶ್ ಇದೆ, ಕಾಲಲ್ಲಿ 5,000 ರೂಪಾಯಿ ಶೂ ಇದೆ. ಬೇಕಾ ನಿಮಗಿದು? ವಿದ್ಯೆ ಓದುವ ಮಕ್ಕಳಿಗೆ ಇಷ್ಟು ದೊಡ್ಡ ಕಂಫರ್ಟ್ ಝೋನ್ ಕೊಡೋದ? ಏನು ಡ್ರೈವರ್ ಅಂತೆ, ಕಾರ್ ಅಂತೆ, ಹೋಗಿ ಹಿಂಗೆ ಇಳಿಸ್ಬೇಕಂತೆ. ಹಿಂಗೆ ಲೋಕ ಏನ್ರಿ ಕಲಿತಾನೆ ಅವ್ನು ತಟ್ಕೋತಾನೆ ಅವನ್ ಸೋಲನ್ನ. ಇಷ್ಟು ದೊಡ್ಡ ಕಂಫರ್ಟ್ ಕೊಟ್ಬಿಟ್ರೆ ನೋಡಿ. ಆಗಿನ ಕಾಲದಲ್ಲಿ ಗುರುಕುಲ, ಎಂತ ದೊಡ್ಡ ದೊರೆಯ ಮಗನಾದರೂ, ಅಧಿಕಾರಿಯ ಮಗನಾದರೂ, ಸೇವಕನ ಮಗನಾದರೂ ಎಲ್ರಿಗೂ ಒಂದೇ ಪಂಕ್ತಿ ಊಟ. ನಮ್ ಧರ್ಮಸ್ಥಳದಲ್ಲಿ ಇಟ್ಟ ಹಾಗೆ ಹೋದ್ರೆ ನೋಡಿ, ಎಲ್ರು ಕುತ್ಕೋತೀವಿ, ಲೈನಾಗಿ ಹಿಂಗ್ ಕುತ್ಕೋತೀವಿ. ನಮ್ಮ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗ್ಬಿಟ್ರೆ ಅಂತೂ ಅದಿದ್ದು ಅಂತ, ನನ್ನ ಮಹದೇಶ್ವರನ್ಗಿಂತಲ್ಲ, ನನ್ನ ನಂಜುಂಡೇಶ್ವರನ್ಗಿಂತಲ್ಲ ಅಂತ ಕುತ್ಕೊಂಡ್ರೆ ಯಾರು ಏನಿಲ್ಲ, ಅಲ್ಲಿ ಕುತ್ಕೊಳ್ರ ಪಂಕ್ತಿಲಿ. ಮಹಾಪ್ರಸಾದದ ಮುಂದ್ಗಡೆ, ಮಹಾದೇವನ ಮುಂದ್ಗಡೆ ಎಲ್ರೂ ಒಂದೇ, ಅಷ್ಟೇ. ಆ ದರದ ಪದ್ಧತಿ ನಿಯಮ ಇತ್ತು. ಕೃಷ್ಣ ಕುಚೇಲ ಸಾಂದೀಪಿನಿ ಮಹರ್ಷಿಗಳ ವಿಪರೀತ ಬಡತನ. ಈತೆಯಲ್ಲಿ ನನ್ನ ಕೃಷ್ಣದೇವ ಭಗವಂತ. ಯೋಚನೆ ಮಾಡಿ ನೋಡಿ, ದ್ರೋಣಾಚಾರ್ಯರ ಗುರುಕುಲದಲ್ಲೂ ಅಷ್ಟೇ. ದುರ್ಯೋಧನನು ಕೆಳಗಡೆನೆ ಮಲಗಬೇಕಿತ್ತು, ಭೀಮನು ಕೆಳಗಡೆನೆ ಮಲಗಬೇಕಿತ್ತು. ಇಷ್ಟಕ್ಕೂ ಯುವರಾಜ ಆತ, ರುದ್ರಾಷ್ಟ್ರನ ಮಗ. ರಾಜ್ಯವಿಲ್ಲದ ಪಾಂಡುವಿನ ಮಕ್ಕಳು ಇವರು ನೆಲದಲ್ಲೇ ಮಲಗಬೇಕಿತ್ತು. ಇವ್ರಿಗೂ ಇದೇ ಊಟ, ಅವ್ರಿಗೂ ಯುವರಾಜನಿಗೆ ವಿಶೇಷ ಭೋಜನಗಳಾಗ್ಬೇಕು, ಅದೆಲ್ಲ ಇಲ್ಲ. ಅವರು ಹೋಗ್ಬೇಕಿತ್ತು, ಕಂದಮೂಲಾದಿಗಳನ್ನ ತಗೊಂಡ್ಬರ್ಬೇಕಿತ್ತು, ಗರಿಕೆಗಳನ್ನ ತಗೊಂಡ್ಬರ್ಬೇಕಿತ್ತು, ಪತ್ರೆಗಳನ್ನ ತರಬೇಕಿತ್ತು, ಇದೆಲ್ಲ ಇತ್ತು. ಯಾಗಶಾಲೆಗೆ ಬೇಕಾದ ವ್ಯವಸ್ಥೆಗಳು ನೋಡ್ಕೋಬೇಕಿತ್ತು. ಒಬ್ಬೊಬ್ರಿಗೊಂದೊಂದು ಜವಾಬ್ದಾರಿ. ಇವತ್ತಿಲ್ಲ. ಇವತ್ತು ನಮ್ಮ ಮಕ್ಕಳು ತಟ್ಕೋತಾರೆ. 50,000 ರೂಪಾಯಿ ಪಾಕೆಟ್ ಮನಿ ಮಕ್ಳೇ. ನಾನು ಶಾಕ್ ಆಗಿದ್ದೇನೆ. ಒಂದೊಂದು ಫೋನ್ ತೆಗಿತಿದ್ರೆ, ಇನ್ನೊಂದು ತೆಗಿತಿದ್ರೆ, ನಮ್ಮ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಎಲ್ಲಿ ಹೇಗೆ ಓದ್ತಿದ್ದಾರೆ, ಯಾರ ಜೊತೆಲಿ ಬರ್ತಿದ್ದಾರೆ, ಏನು ಗಮನ ಇಲ್ಲ. ಇಬ್ರು ಕೆಲ್ಸಕ್ಕೆ ಹೋಗೋ ಮಕ್ಕಳನ್ನ ಕಳ್ಸು. ಆ ಮಕ್ಕಳಲ್ಲಿ ಇವತ್ತು ಏನ್ ಆಗ್ತಿದೆ ನಮ್ಗೆ ಪಾಪ ಮಕ್ಕಳು. ಅವ್ರಿಗೆ ನಾವೇ ಕಲ್ಸಿಲ್ಲ ಕುಟುಂಬ ಪದ್ಧತಿ, ಜೊತೆಲಿರೋದು ಕಲ್ಸಿಲ್ಲ, ಪ್ರೀತಿ ಪ್ರೇಮ ಕಲ್ಸಿಲ್ಲ, ಜವಾಬ್ದಾರಿ ಕಲ್ಸಿಲ್ಲ, ಅನುರಾಗ ಕಲ್ಸಿಲ್ಲ, ಜ್ಞಾನ ಕಲ್ಸಿಲ್ಲ, ದೇಶಭಕ್ತಿ ಕಲ್ಸಿಲ್ಲ, ದೈವ ಭಕ್ತಿ ಕಲ್ಸಿಲ್ಲ, ಕುಟುಂಬ ಭಕ್ತಿ ಕಲ್ಸಿಲ್ಲ.
ಹಿರಿಯರ ಭಕ್ತಿ ಕಲ್ಸಿಲ್ಲ, ಅವ್ರಿಗೆ ಏನ್ ಮಾಡ್ತಾರೆ, ಅವ್ರಿಗೂ ಅಟ್ಯಾಚ್ಮೆಂಟ್ ಇಲ್ಲ. ಅಯ್ಯೋ ನಮ್ಮ ಅಮ್ಮನ ದುಡಿಯೋಕ್ ಹೋದ್ರು, ಅಪ್ಪನ ದುಡಿಯೋಕ್ ಹೋದ್ರು, ದೊಡ್ಡ ಫ್ಲಾಟು ಬಿಡು, ಮಾತಾಡಕ್ಕೆ ಯಾರು ಇಲ್ಲ, ಯಾರೋ ಫ್ರೆಂಡು ಕರ್ಕೊಂಡ್ ಬಂದ್ರು, ಇನ್ನೊಂದಾಯ್ತು, ಇನ್ನೊಂದು ಹೆಚ್ಚು ಕಮ್ಮಿ ದಮಾಲು. 2,000 ರೂಪಾಯಿ ಪಾಕೆಟ್ ಮನಿ. ಕದಲಿಕ್ ಹೋಗಿ ಸಿಕ್ಕಾಕೊಂಡು ಹೇಳ್ತೀನಿರೋ ನಿಮ್ ಮನೆಗೆ ಅಂತ ಹೇಳಿದಕ್ಕೆ ಕಾಲಕ್ಕೆ ಬಿದ್ದು ಬಿದ್ದಿದ್ದಾಳೆ ಡಮಾಲು. ಇದೇ ಮಾಡೋದು. 2,000 ರೂಪಾಯಿ ಪಾಕೆಟ್ ಮನಿ ಕದಲಿಕ್ಕೆ ಏನಕ್ಕೆ ಹೋಗ್ಬೇಕು? ಇದನ್ನ ಮಾಡಿದವ್ರು ಯಾರು? ನಾವೇ. ಬೇಕು ಬೇಡ ಎಲ್ಲ ಕಂಫರ್ಟ್ ಝೋನ್ ಮಾಡಿಟ್ಬಿಟ್ವಿ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಇಷ್ಟು ದೊಡ್ಡ ವಾಚ್, ಅವ್ರು ಕೇಳಿದ ವಾಚ್, ಕೇಳಿದ ಶೂ, ಕೇಳಿದ್ದು ಬಟ್ಟೆ ಕೊಡಬಾರದು. ಮಕ್ಕಳಿಗೆ ನೆನಪಿಟ್ಟುಕೊಳ್ಳಿ, ನಮ್ಮ ಸಿರಿವಂತಿಕೆಯ ಬಗ್ಗೆಯೂ ತೋರಿಸ್ಕೊಳ್ಳಬಾರದು, ನಮ್ಮ ಬಡತನದ ಬಗ್ಗೆಯೂ ಹೇಳಿಕೊಳ್ಳಬಾರದು. ತುಂಬಾ ಜನ ಗೊತ್ತಿಲ್ಲ. ಎಸ್, ಬಡತನದ ಬಗ್ಗೆ ಹೇಳ್ಕೋಬಾರ್ದು, ನಿಜವೇ. ಹಾಗೆ ಸಿರಿವಂತಿಕೆಯನ್ನು ತೋರಿಸ್ಬಾರ್ದು, ಮಕ್ಕಳು ಮುಂದ್ಗಡೆ ತೋರಿಸ್ಬಾರ್ದು. ಕಂಫರ್ಟ್ ಝೋನ್ ಬಂದ್ಬಿಡ್ತಾರೆ. ಈಗಿನ ಮಕ್ಕಳು ಗೊತ್ತಾಗಲ್ಲ ಪಾಪ. ಅಯ್ಯೋ, ಈಗಿನ ಮಕ್ಕಳು ಗೊತ್ತಿಲ್ಲ. ಇವತ್ತು ಅವ್ರೇನಾದ್ರೂ ತಪ್ಪು ಮಾಡುತ್ತಿದ್ದರೆ ಅದಕ್ಕೆ ಪರಿಪೂರ್ಣ ಶಾಪಗ್ರಸ್ತರು ನಾವೇ. ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಬಂಗ್ಲೆ, ದೊಡ್ಡ ಸ್ಟೇಟಸ್, ಇದೇ ಮಾತಾಡೋದು. ದೊಡ್ಡ ಸ್ಕೂಲು, ಇವರ ಹೀಗೆ ಗೌರ್ಮೆಂಟ್ ಸ್ಕೂಲ್ ಹಚ್ಚಿ, ತುಂಬಾ ದೊಡ್ಡ ಸಾಧಕರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ ಬಂದಿರೋರು. ಇದೆಲ್ಲ ಮಾಡಿಟ್ಬಿಟ್ಟಿದ್ದೇವೆ ಕಂಫರ್ಟ್ ಝೋನ್ ಈಗಿನ ಮಕ್ಕಳಿಗೆ. ಆ ಮಕ್ಕಳಿಗೆ ಇನ್ನೇನ್ ಮಾಡ್ಕೋತಾರೆ? ಬ್ರೇಕ್ ದ ಚೈನ್, ಕಂಫರ್ಟ್ ಝೋನ್ ಅಂತ ಒಂದು ಕಂಫರ್ಟ್ ಝೋನ್ ಅನ್ನ ನೋಡಿ. ಆ ರಾಜ ಬ್ರೇಕ್ ಮಾಡ್ಬೇಕೀಗ. ಏನ್ ಮಾಡೋದು ಅಂದ್ರೆ, ಏನ್ ಟಮಟೆ ಹೊಡೆದ್ರು ಎದ್ದೋಳಲ್ಲ, ನಾದ ಓದುದು ಎದ್ದೋಳಲ್ಲ, ಏನ್ ಮಾಡಿದ್ರು ತಲೆ ಕೆಟ್ಟೋದು. ಏನ್ ಅದಕ್ಕೆ ಹಸುವೆ ಆದಾಗ ಮ್ಯಾವ್ ಮ್ಯಾವ್ ಕೀ ಅನ್ನುತ್ತೆ, ತಗೋ ತಿನ್ಸು. ಏನೋ ಇಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ. ಕಡೆಗೆ ಒಂದು ದಿನ ಒಬ್ಬ ರೈತ ಬಂದಂತೆ, ನಾನ್ ಮಾಡ್ತೀನಿ ಅನ್ನಂತೆ. ರೈತನ ತುಂಬಾ ಬುದ್ಧಿವಂತರು, ಸರಸ್ವತಿ ಪುತ್ರರೆಲ್ಲ ಬ್ರೇಕ್ ಮಾಡಕ್ಕಾಗಲಿ. ಇದೇನ್ ಮಾಡ್ತಾರೆ? ಸರಿ ಏನೋ ಮಾಡಪ್ಪ. ಕೊಡ್ಲಿ ತಗೊಂಡು ಅದ್ ಕುತ್ಕೊಂಡು ಕೊಂಬಿನ ಕತ್ತರಿಸದ್ನಂತೆ. ಸರ್ರಂತ ಹಾರಿ ಓಡ್ತಂತೆ ಅದು. ಯಪ್ಪ ಏನೋ ಮಾಡ್ಬಿಟ್ರು ನಾನು ಕುತ್ಕೊಂಡಿದ್ದ ಜಾಗಕ್ಕೆ ಅಂತ. ರಾಜನಿಗ ಆಶ್ಚರ್ಯ ಅಂತೆ. ರೈತನ ಕೇಳದಂತೆ, ಏನಂತ? ಕೂತ್ಕೊಳ್ಳೋಕ್ ಜಾಗ ಕೊಟ್ಬಿಟ್ಟಿದ್ದಿ ಸ್ವಾಮಿ, ತಿನ್ನೋಕ್ಕೂ ವ್ಯವಸ್ಥೆ ಮಾಡಿಟ್ಬಿಟ್ಟಿದ್ದಿ ಸ್ವಾಮಿ, ಇಷ್ಟು ಅನುಕೂಲ ಮಾಡಿ ಕೊಟ್ಟರೆ ಅದಿನ್ನೇನಾಗುತ್ತೆ? ಹಾಳಾಗುತ್ತೆ. ಸೊ ಅದಕ್ಕೆ ಆ ಕೊಂಬೆನೆ ಕತ್ತರಿಸ್ಬಿಟ್ಟೆ, ಓಡ್ತು ನೋಡಿ ಈಗ ಅಂತ. ಬಾಲ್ಕನಿದ್ ಬಾಗಿಲು ಮುಚ್ಚದ್ನಂತೆ. ನೀನ್ ಸವಾಸ ಸಾಕು, ಆಡ್ಕೊಂಡು ಆನಂದವಾಗಿರು ಅಂದ್ರೆ ನೀನ್ ಕಂಫರ್ಟ್ ಝೋನ್ ಅನುಕೂಲಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀಯ ಅಂತ. ಬದುಕು ಹಾಗೆ ಮಕ್ಕಳೇ, ತಪ್ಪು ತಿಳ್ಕೊಬೇಡಿ. ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೋಬೇಡಿ. ಆಯಾರಾಮ್ ಗಯಾರಾಮ್ ಒಂದು ಈ ಟಾಪ್ 3 ರಾಶಿಗಳು ಒಂದಿದೆ ಮಗು, ಮೇಷ ರಾಶಿ. ಈ ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡೋದ್ರಲ್ಲಿ ನಿಮಗೆ ನೀವೇ ನಿಸ್ಸಿಮರು. ಮಾಡಬೇಡ ಮಾಡ್ತೀರಿ, ನೋಡಬೇಡ ನೋಡ್ತೀರಿ, ಹೋಗಬೇಡ ಹೋಗ್ತೀರಿ, ಬಟ್ ಕೇಳಿ ಮಾಡಿ. ಹೌದು, ನೀವು ಆ ಕೊಂಬೆನೆ ಕತ್ತರಿಸೋ ತಾಕತ್ತಿರೋರು. ಹೇಳಿ ಮನೇಲಿ, ನಾನು ಇದು ಮಾಡ್ತೀನಿ. ಅದು ಸಮಾಜಕ್ಕೆ ಒಳ್ಳೇದಾ? ನಾಳೆ ನನ್ನ ಸ್ಥಾಯಿಗೆ ಒಳ್ಳೇದಾ? ಇಲ್ಲ ನಾನು ಹೋಗಿ ಬೆಟ್ಟಿಂಗ್ ಆಡೋದೆ, ಹಾಳಾಗೋಗಿ ಬಿಟ್ಬಿಡಿ. ನನ್ನ ಮಗ ಬರ್ತಿಲ್ಲ. ಒಂದು ತಾಯಿ 10 ಪೇಜು ಒಂದು 6-8 ವರ್ಷ ಹಿಂದ್ಗಡೆ ಬಂದಿತ್ತಂತೆ. ಬರ್ತಾನೆ 2021-22 ಹೋಗಿ ಒಂದು ಪ್ರಯತ್ನ ಮಾಡಿ ನೋಡೋಣ. ಬಂದ್ರು ನಿನ್ ಜೊತೆ ಇರೋಲ್ಲ, ನಿನ್ ಮಾತು ಕೇಳಲ್ಲ, ನಿನ್ನ ನೋಡಲ್ಲ, ಬಂದು ನೋಡ್ಕೊಂಡು ಹೋದ್ರೆ ಸಾಕು ಅಂತ. ಆಗ್ಲಿ ಹೋಗು ತಾಯಿ ಅಂತೆ. ಮೊನ್ನೆ ಮತ್ತೆ ಬಂದಿತ್ತು. ನಾನು ಮರ್ತ್ಬಿಟ್ಟಿದ್ದೇನೆ. ದೈವ ಕೊಟ್ಟಿರೋ ನನಗೆ ಒಂದು ದೊಡ್ಡ ಶಕ್ತಿ ಏನಂದ್ರೆ ಶಾರ್ಟ್ ಮೆಮೊರಿ. ಆ ದಿನ ಆ ಕ್ಷಣ ಅಷ್ಟೇ, ಮತ್ತೆ ನೆನಪಿರೋಲ್ಲ. ಮತ್ತೆ ಅದನ್ನೇ ಬರೆದಿದ್ದೇನೆ. ನನ್ನ ಗಂಡ, ನನ್ನ ಮಗು, ನನ್ನ ಕುಟುಂಬ ಒಂಟಿಯೇ, ಆಶ್ರಮ ಸೇರಿಕೊಳ್ಳಿ, ಇಷ್ಟೇ ಬರೆದಿದ್ದೇನೆ. ಆಶ್ರಮದಲ್ಲೇ ಇದೆ ತಾಯಿ. ಬರೋಲ್ವಾ ಗುರುಗಳೇ? 30-35 ವರ್ಷ ದುಡಿದು ಒಂದಷ್ಟು ದುಡ್ಡು ಸೇರಿಸಿಟ್ಟಿದೆ. ಮಗ ಮದುವೆ ಆಗಿ ಎಲ್ಲೋ ಇದ್ದಾನೆ. 18-20 ವರ್ಷ ಆಗ್ಬಿಟ್ಟಿದೆ. ಮಗನ್ನ ನೋಡಿ ಕೋರ್ಟಲ್ಲಿ ಕೇಸ್ ಹಾಕಿ ಡೈವರ್ಸ್ ಆಗಿ ಮಗನನ್ನ ಕಸ್ಟಡಿಗೆ ತಗೋಬಿಟ್ಟಿದ್ದಾನ ಆತ. ನೋಡಕ್ಕೂ ಬಿಟ್ಟಿಲ್ಲ. ಮನೆ ಯಾರಿಗೂ ಹೇಳ್ದೆ ಕೇಳ್ದೆ ಅದು ಎಲ್ಲಿ ಕರ್ಕೊಂಡು ಹೋಗ್ಬಿಟ್ನೋ, ಎಂತ ಕಟುಕನೋ. ಆ ಅಮ್ಮೆಯನ್ನ ಜಾತಕದಲ್ಲಿ ಇದ್ದಿದ್ದೆ ಅದು. ಆ ಬಿಕ್ಕಿ ಆ ತಾಯಿ ಜೀವ ಬರೆದಿದೆ. ರಾಮಚಂದ್ರ, ಯಾರಿಗೂ ನರಕ ಬೇಡ ಮಕ್ಳೇ. ಒಬ್ಬ ಮಗ, ನಾನು ಕೇಳ್ದೆ, ನಿಮ್ಮ ಯಜಮಾನ ಏನಾದ್ರು ಗನ್ ಪಾಯಿಂಟ್ ಅಲ್ಲಿ ನಿನ್ ಮಗನನ್ನ ಕಟ್ಟಾಕಿದಾನ? ಈಗ ಮದುವೆಯಾಗ ಒಂದ್ ಮಗುನೇ ಇದೆ ಅಂತ ಕೇಳ್ಪಟ್ಟಿದ್ದಿ ಅಂತ ಹೇಳ್ತೀಯಲ್ಲ, ಯಾವತ್ತಾದ್ರೂ ಹೋಗ್ಬೇಡ, ಹೋದ್ರು ಶೂಟ್ ಮಾಡ್ಬಿಡ್ತೀನಿ,
ಇಲ್ಲವಲ್ಲ, ಅವನಿಗೆ ಅಕ್ರೆ ಇಲ್ಲ, ಬಿಟ್ಬಿಡೋ, ನಿನಗಿಲ್ಲ ಕಣೋ. ಏನೋ ತಾಯಿ ಅವತ್ತು ಹೇಳಿದ್ರಿ ನಿನ್ ಸಮಾಧಾನಕ್ಕೆ ಮನ್ಸಲ್ಲಿ. ಒಂದ್ ತಾಯಿ ನೋಡಿ, ಇಂಥ ತಾಯಂದ್ರು ಇದಾರಪ್ಪ, ಇದಾರಪ್ಪ, ಇದಾರಪ್ಪ. ಎಲ್ಲೂ ಇಲ್ಲದ ತಾಯಂದ್ರು ಇದ್ದಾರೆ. ಅವನ್ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಬಿಟ್ಟಿದ್ದಾನೆ. ನನಗ್ ಬೇಡ ನಮ್ಮಮ್ಮ, ನನ್ನ ಕಾರಣಿ ಜನ್ಮ. ಬಂದಾದ್ರೂ ಕಾರಣ ಕೇಳ್ಬೋದಿತ್ತಲ್ವ, ಅಮ್ಮ ಯಾಕಮ್ಮ ಈಗ ಆಯ್ತು? ಹೋಗ್ತಿತ್ತಂತೆ, ಆ ಕ್ವಾರ್ಟರ್ಸ್ ಅಲ್ಲಿ ಬಿಡ್ತಿರ್ಲಿಲ್ವಂತೆ ಆ ಕಟುಕ ಗಂಡ. ವಾಚ್ಮನ್ಗೆ ಹೇಳ್ಬಿಟ್ಟು ಹಾಗೂ ಹೀಗೂ ಮಾಡಿ ಕಾದು ಮಗ ಬಂದ್ರೆ ಬೆನ್ ತಿರುಗಿಸ್ಕೊಂಡೆ ಕೂತ್ಕೊಳ್ಳೋನಂತೆ. ಇವತ್ತಿಗೆ ಮದುವೆಯಾಗ ಒಂದ್ ಮಗು ಆಗಿದೆ ಅಂದ್ರೆ 30-32 ವರ್ಷ. 18 ವರ್ಷದ ಹಿಂದ್ಗಡೆ ತಗೊಳ್ಳಿ, ಅವನ್ಗೆ ಅವತ್ತಿಗೊಂದು 16 ವರ್ಷ. ನನ್ನಮ್ಮ ಸರಿ ಬುದ್ಧಿ ಬಲ್ತ ಮೇಲೆ ಆದ್ರು ಹುಡ್ಕೊಂಡ್ ಬರ್ತಿದ್ದೆ ನನ್ನಮ್ಮ, ಹೋಗೋಣ. ನನ್ನಮ್ಮ ಹೇಳಿದ್ ಒಂದು ಮಾತಿಗೆ ಎಲ್ಲೋ ಇದ್ದವನ್ನೆಲ್ಲ ಬಿಟ್ಟು ಬಂದ್ಬಿಟ್ಟೆ. ಈ ಲಂಗೋಟಿ ಗುರೂಜಿ, ಆ ಲಂಗೋಟಿನ ಹುಡ್ಕೊಂಡು ಬಂದ್ಬಿಡೋ ನಾನಾ, ನೀನ್ ಇಲ್ದೇ ಇರಲ್ಲೋ ನಾನಾ. ಕರೆದಿತ್ತು. ನಾನೆಲ್ಲೋ ಹೋಗ್ಬಿಟ್ಟಿದ್ದೆ ದೇಶಾಂತರ. ಯಾವಾಗ್ಲೋ ಒಂದ್ಸಲ ಫೋನ್ ಮಾಡ್ತಿದ್ದೆ ಅಮ್ಮನಿಗೋಸ್ಕರ, ಇನ್ಯಾರಿಗೋಸ್ಕರನೂ ಅಲ್ಲ. ಹೇಗಿದೆ ಏನಿದೆ ಅಂತ ಅದೊಂದು ಅಷ್ಟೇ ನನ್ನ ಶಕ್ತಿ ಇದ್ದಿದ್ದು. ನನ್ನಮ್ಮ ಕುಂಟ ಕಾಲು ಇಟ್ಕೊಂಡು ಪಕ್ಕದ ಮನೆಯಲ್ಲಿ ಫೋನು, ಇಷ್ಟೊತ್ತಿಗೆ ನನ್ನ ಮಗ ಮಾಡ್ತಾನೆ ಅಂತ ಕಾದ್ಕೊಂಡಿದ್ದು. ಇಷ್ಟು ದಿನಕ್ಕೆ ಅಂತ, ತಿಂಗಳಿಗೊಮ್ಮೆ ಒಂದ್ 10 ನಿಮಿಷ ದೂರದಿಂದ, ಎಲ್ಲೋ ದೂರು ಹೇಗಿದ್ದೀಮ್ಮ, ಚೆನ್ನಾಗಿದ್ದೀಯಾ, ಏನೋ ಒಂದಷ್ಟು ಉಳಿಸಿದ್ ಕಳ್ಸಿದ್ದೆ ನಾನು ನೋಡು ಅಂತ. ನನಗ್ ನಿನ್ ದುಡ್ಡು ಬೇಡಪ್ಪ, ನನ್ಗೇನು ಬೇಡಪ್ಪ, ನನ್ ಕಣ್ಮುಂದ್ಗಡೆ ಇದ್ಬಿಡಪ್ಪ ಅಂತ. ನಾನು ಬರೋಲ್ಲಮ್ಮ, ನನ್ಗಿಲ್ಲಿ ಶಂಕರಾಚಾರ್ಯರ್ದು ಇದೇ ಇಷ್ಟ ಅಂತ. ಇದು ಯಾವ್ದು ತಗೊಬಂದಿಲ್ಲ. ಇಲ್ಲ ನಾನಾ, ನನ್ ಕಣ್ಮುಂದ್ಗಡೆ, ನಿಮ್ ಮುಂದ್ಗಡೆ ಬರ್ಬೇಕಿತ್ತು, ಬಂದು ಬಿಟ್ಟೆ. ಕಂಫರ್ಟ್ ಝೋನ್ ಬಿಟ್ಟು ಬಂದೆ. ಇದೆಲ್ಲ ಕಂಫರ್ಟ್ ಝೋನ್ಗಳು ಕಲ್ತ್ಕೊಂಡಿದೆ. ಒಂದು ಮಾತು ಕೂಡ ಬಂದ್ಬಿಟ್ಟೆ. ಆತನಿಗೆ ಅನ್ನಿಸ್ಲೇ ಇಲ್ಲ, ಇಲ್ಲವೇ ಇಲ್ಲ. ಗಂಡ ಒಂದು ದಿಕ್ಕು, ಮಗನೊಂದು ದಿಕ್ಕು, ನಿನ್ನದೊಂದು ದಿಕ್ಕು, ನಿನ್ನದು ಆಶ್ರಮ ಜೀವನ ಅಂತ ಬರೆದಿದ್ದಾನೆ. ಬರೆದಾಗಿ ಹೋದ್ಮೇಲೆ ಇರ್ಲಿ ಗುರುಗಳೇ, ಇದು ಓದ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೋಯ್ತು. ಇವೆಲ್ಲ ನೋಡ್ಲಿಕ್ಕೆ ಏನು ಭಗವಂತ ಇನ್ನೂ ಇಟ್ಟಿದ್ದಾನೆ ಅಂತ. ಅದರಿಂದ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ ಮಕ್ಕಳೇ. ಮೇಷರಾಶಿ ಹತ್ರ ಮಾಡ್ತಾರೆ ಸಾಧಕರು. ನಿಮ್ಮ ಮಗ ಮೇಷರಾಶಿ ಆಗಿದ್ದರೆ ಚೆಕ್ ಮಾಡಿ, ಅವ್ರನ್ನ ಬ್ರೇಕ್ ಮಾಡಕ್ ಹೇಳಿ, ಮಾಡ್ತಾರೆ. ಅಸಾಧ್ಯವಾದದ್ದನ್ನು ಕೂಡ ಸಾಧಿಸ್ಕೊಳ್ತಕ್ಕಂಥ ಅಪರಿಮಿತ ಬಲವಿರತಕ್ಕಂಥ ಶಕ್ತಿ. ಹೌದು, ಮನೆ ಆ ಮಗು ನೋಡಿದ್ನಲ್ಲ, ಸಿಂಹ ಲಗ್ನ, ಮೇಷದಲ್ಲೇ ಕುಜ. ಹಬ್ಬ 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 ಹಬ್ಬ. 18ನೇ ವಯಸ್ಸಿಗೆಲ್ಲ, 16-17ನೇ ವಯಸ್ಸಿಗೆಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ ಬ್ರಾನ್ಸ್ ಹೊಡೆದಿದೆ ಅಂದ್ರೆ ಸುಮ್ಮನೆ ಆಟ ಆಡ್ಲಿಕ್ಕೆ ಹೋಗಿದ್ದು ಗುರುಜಿ. ಅದು ಹೇಳಿದ್ ನೋಡ್ಬೇಕಿತ್ತ ಮಗು. ಸುಮ್ನೆ ಪಾರ್ಟಿಸಿಪೇಟ್ ಮಾಡಕ್ ಹೋಗಿದ್ದಷ್ಟೇ, ಎತ್ತಾಗ್ ಬಂದಿದ್ದ ಗುರುಜಿ ಅಂತ. 16ನೇ ವಯಸ್ಸಿಗೆ 80 kg ವ್ಯಕ್ತಿಯ ನಿಂಗೆ ಎತ್ತಿ ಬಿಸಾಕಿದೆ ಅಂದ್ರೆ ಯೋಚನೆ ಮಾಡಿ ನೋಡಿ ನಮ್ ಕೈಯಲ್ಲಿ ಏನಿರ್ಬೇಕು. ನನಗೆ ಏನ್ ಅನ್ನಿಸ್ತು ಗೊತ್ತಾ, ಇದು ಶಕ್ತಿ ದೇವತೆ ಕಣೋ, ಇದನ್ನ ಹಿಡ್ಕೊ. ಅದಕ್ಕೆ ಜಾತಕಗಳಲ್ಲಿ ಹುಡುಕ್ತಾ ಇರ್ತೀವಿ. ಇಂಥ ಜಾತಕ ಯಾವುದು ಮಹಜ್ಜಾತಕ ಅನ್ನೋದು ಇದನ್ನೇ. ಎಲ್ಲೋ ಒಬ್ಬ ಶಂಕರಾಚಾರ್ಯರು, ಎಲ್ಲೋ ಒಬ್ರು ಅಬ್ದುಲ್ ಕಲಾಂ, ಇನ್ನೊಬ್ಬ ಅಬ್ದುಲ್ ಕಲಾಂ ಹುಟ್ಟು ಬರ್ತಾರೆ, ಇನ್ನೊಬ್ಬ ವಲ್ಲಭಭಾಯಿ ಪಟೇಲ್ ಹುಟ್ಟು ಬರ್ತಾರೆ, ಇನ್ನೊಬ್ಬ ಗಾಂಧೀಜಿ ಹುಟ್ಟು ಬರ್ತಾರೆ, ಇನ್ನೊಬ್ಬ ವಿವೇಕಾನಂದರು ಹುಟ್ಟು ಬರ್ತಿರ್ತಾರೆ ಅಂತ. ಲಕ್ಷದಲ್ಲೊಬ್ಬ, ಲಕ್ಷಕ್ಕೊಬ್ಬ, ಇಲ್ಲ ಕೋಟಿಗಳಲ್ಲೊಬ್ಬ, ಕೋಟಿಗೊಬ್ಬ. ನೋಡಿ ಈ ತರ ಮೇಷಂ ಕೋಟಿಗೊಬ್ಬರೇ ನೀವು. ಬಟ್ ಮೇಕ್ ಶೋರ್ ಕೇಳಿ, ಸರಸ್ವತಿ ಪುತ್ರರನ್ನ ಸ್ವಲ್ಪ ಕೇಳಿ. ನಿಮ್ಮ ಬಲ ಶಕ್ತಿಗಳನ್ನ ಇಲ್ಲ ಅಂದ್ರೆ ಮುಗುಚಾಕೋಬಿಡ್ತೀರಿ. ನಂಗೆ ಅದೊಂದು ಭಯ. ನೀವು ಕೊಂಬೆ ಮುರಿಯೋರೆಲ್ಲ ನೀವು ಮರಕ್ಕೆ ಇಟ್ಟು ಬಿಡ್ತೀರಿ ನೀವು ಸ್ವಲ್ಪ, ಅದೊಂದು ಭಯ. ಪಟ್ಟ ಗುತ್ಕೊಳ್ಳಿ ಮಕ್ಳೇ ನೀವು, ನಿಜ ಹೇಳ್ತೀನಲ್ವಾ. ನಿಮ್ಮ ಬಲವೇ ಬೇರೆ. ಮೇಷಂ ಅಧಿಕಾರಂ, ಸ್ಥಾನಂ, ಗೌರವಂ ಅದಿದೆ. ಯಾವ್ದು ಆ ಶಕ್ತಿ, ಏನ್ ಮಾಡ್ಕೊಂಡ್ರೆ, ಹೇಗ್ ಮಾಡ್ಕೊಂಡ್ರೆ, ಯಾವ್ದು ಮಾಡ್ಕೊಂಡ್ರೆ ಇದು ಸರಿಯೇ. ಈ ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡಿ, ನಾನು ಸ್ಪೋರ್ಟ್ಸಾ, ನಾನು ಲಾನಾ, ನಾನು ಪೊಲಿಟಿಕಲ್ ಸೈನ್ಸಾ, ನಾನು ಅಡ್ಮಿನಿಸ್ಟ್ರೇಷನ್ನ, ನಾನು ಸರ್ಜನ್ನ, ಡಿಫೆನ್ಸ್ ಆಫೀಸರಾ, ಲೀಗಲ್ ಆಫೀಸರಾ, ಸ್ಪೋರ್ಟ್ಸ್ ಅಥಾರಿಟಿಯ, ಯಾವ್ದು ಆ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿದ್ರೆ ನನಗೆ ಆ ಶಕ್ತಿ ಬ್ರೇಕ್ ಮಾಡ್ಬಿಡಿ. ನಿಂತುಕೊಳ್ಳಿ, ನೀವು ಸಾಧಿಸುತ್ತೀರಿ. ನನ್ನ ಮಾತು ಕೇಳಿ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಅಲ್ಲಿ ಕಂಫರ್ಟ್ ಹಾಕೋಬಿಟ್ಟಿರ್ತೀರಿ, ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ.
ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇವತ್ತಿನ ದಿನ ಭವಿಷ್ಯಕ್ಕೆ ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ. ಹೌದು ಮಕ್ಕಳೇ, ನಮ್ಮ ಆಚಾರ ವಿಚಾರ, ಆಧ್ಯಾತ್ಮಿಕ, ದೈವಿಕ, ಆದಿಭೌತಿಕ, ಭೌತಿಕ ಇವುಗಳ ವಿಚಾರಗಳಿಲ್ಲದೆ ನಾವೇನೂ ಮಾಡ್ಲಿಕ್ಕಾಗಲ್ಲ ಮಕ್ಕಳೇ. ನಾವೊಂದು ಕಂಫರ್ಟ್ ಝೋನಲ್ಲಿ ಕೂತ್ಬಿಟ್ಟಿದ್ದೇವೆ, ಮಾಡಿಟ್ಕೊಬಿಟ್ಟಿದ್ದೇವೆ. ನನ್ಗೆ ಅಮ್ಮ ಇದ್ದಿದ್ರೆ, ನನಗೆ ಅಪ್ಪ ಇದ್ದಿದ್ರೆ, ಒಳ್ಳೆ ಗಂಡ ಇದ್ದಿದ್ರೆ, ಒಳ್ಳೆ ಸ್ಕೂಲ್, ಒಂದು ಮಗು ನೋಡ್ಬೇಕು. ನಮ್ಮ ಸ್ಕೂಲಲ್ಲಿ ಸರಿಯಾಗಿ ಕೋಚಿಂಗೇ ಕೊಡ್ಲಿಲ್ಲ. ನಮ್ PUC ನಲ್ಲೂ ಹಿಂಗೆ ಆಗ್ಬಿಡ್ತು. ಅವ್ರು ಕೊಡ್ಲಿಲ್ಲ, ನಿನಗೇನಾಗಿತ್ತು? ನನ್ನ ಕೊಲೀಗ್ಸ್ ಇರ್ಲಿಲ್ವಾ? ಬೇರೆ ಕ್ಲಾಸ್ಮೇಟ್ಸ್ ಇರ್ಲಿಲ್ವಾ? ಬೇರೆದಕ್ಕೆಲ್ಲ ಟ್ಯಾಬು, ಗೂಗ್ಲಿಂಗು ಎಲ್ಲ ನೋಡೋಕ್ಕಾಗುತ್ತೆ. ಕಂಫರ್ಟ್ ಝೋನ್ ಮಕ್ಕಳೇ, ನಾವು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಕಂಫರ್ಟ್, ಅನುಕೂಲ. ನಮ್ ಸೋಲಿಗೆ 100 ಜನ ದೂರ್ತೇವೆ, ನಮ್ ಗೆಲುವಿಗೆ ನಾವು ಮಾತ್ರ ಮಾತಾಡ್ಕೋತೇವೆ. ನಾನ್ ಕಷ್ಟಪಟ್ಟಿದ್ದು ಗೊತ್ತಾ, ನಾನ್ ಕಷ್ಟಪಟ್ಟಿದ್ದು ನಾನು. ಆದ್ರೆ ಸೋಲಿಗೆ ಮಾತ್ರ ಅಮ್ಮ ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ಸ್ಕೂಲ್ ಸರಿ ಇಲ್ಲ, ಕಂಪ್ನಿ ಸರಿ ಇಲ್ಲ, ನಮ್ ಬಾಸ್ ಸರಿ ಇಲ್ಲ, ನಮ್ ಕೊಲೀಗ್ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ. ಈ ತರದ್ ಇಟ್ಕೊಂಡು ಕೂತ್ಕೊಂಡೆ ಕಂಫರ್ಟ್ ಎಲ್ಲ ಹಾಳು ಮಾಡಿ ಇಟ್ಕೊಂಡಿರೋದು. ಕೋಟಿಗೊಬ್ಬ ಮಾತ್ರನೇ ಈ ಕಂಫರ್ಟ್ ನ ಮುರಿತಾನೆ. ಈ ತರದ ಕಾರಣಗಳನ್ನ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನನ್ ಗಂಡ ಹೋಗ್ಬಿಟ್ಟ, ನನ್ನ ಹೆಂಡತಿ ಹೋಗ್ಬಿಟ್ಟ. ಆ ತಾಯಿ ಜೀವ, ಮಗ ಇಲ್ಲ ಅಂದ್ರೂ 30 ವರ್ಷ ಸರ್ವಿಸ್ ಮಾಡಿದೆ, ಮಗ ಬರ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ತಾನು ದುಡ್ದ ದುಡ್ಡೆಲ್ಲ ಬ್ಯಾಂಕಲ್ಲಿ ಇಟ್ಕೊಂಡು ಕಾಯ್ತಿದೆ. ದಾಟ್ ಇಸ್ ದ ಬ್ಯೂಟಿ. ಬರ್ತಾನೆ, ಒಂದು ನಂಬಿಕೆ. ನಾ ಹೇಳಿದೆ, ತಗೊಂಡೋಗಿ ಯಾವ್ದಾದ್ರೂ ಒಂದು ಅನಾಥ ಆಶ್ರಮ ಕೊಟ್ಬಿಡು, ಹೋಗ್. ಇಲ್ಲ ಗುರುಗಳೇ ನೀವ್ ಹೇಳಿ. ಬೇಡಮ್ಮ, ನನಗೆ ಆ ಜವಾಬ್ದಾರಿಯೇ ಕಟ್ಟಬೇಡಿ. ಇಲ್ಲ ನಿಮ್ದೇ ಆಶ್ರಮ, ಬೇಡವೇ ಬೇಡ. ಈ ತರದ ಎಷ್ಟೋ ಜನ ಹೇಳಿದಾರೆ, ಬೇಡವೇ ಬೇಡ ಮಕ್ಕಳೇ, ಬೇಡವೇ ಬೇಡ. ನಾನು ಕಷ್ಟಪಟ್ಟಿದ್ದೆ, ನನ್ನ ಜೊತೆಲಿ ನಿಂತಿಲ್ಲ ಅಂತೆ. ನನಗೆ ಗೊತ್ತಿಲ್ಲ ನೀವು ಅದೆಷ್ಟು ಪ್ರೀತಿಯಿಂದ, ನಂಬಿಕೆಯಿಂದ ನನ್ನ ಮೇಲೆ ಒಂದು ಜವಾಬ್ದಾರಿ ಹೊರಿಸ್ತೀರ ಅಂದ್ರೆ ಅದೆಷ್ಟು ಭಯ ಗೊತ್ತಾ? ಬೇಡವೇ ಬೇಡ. ನಿನಗೆ ಗೊತ್ತಿರೋದು ಮಾಡೋಗಿ, ಅಷ್ಟು ಮಾಡ್ಕೊಳ್ಳಿ, ಏನೂ ಆಗಲ್ಲ, ಆಶ್ರಮದಲ್ಲಿ ಇದ್ಬೇಡಿ ಅಂತ. ನಾವ್ ಹೀಗೆ ಸೋಲಿಗೆ ಮಾತ್ರ ಇನ್ನೊಬ್ಬರನ್ನ ಹಾಕೋದು. ಕಂಫರ್ಟ್ ಝೋನ್. ಅವನ ಅಡ್ಡ ಬಂದ್ಬಿಟ್ಟ, ಇವನ ಅಡ್ಡ ಬಂದ್ಬಿಟ್ಟ, ಈಗ ಬಂದ್ಬಿಟ್ಟ, ಬಸ್ ಮಿಸ್ ಆಯ್ತು, ಪ್ಲೇನ್ ಮಿಸ್ ಆಯ್ತು, ಟ್ರೈನ್ ಮಿಸ್ ಆಯ್ತು, ಇದೆಲ್ಲ ಕಂಫರ್ಟ್ ಝೋನ್. ಪ್ಲೀಸ್ ಬ್ರೇಕ್ ಮಾಡಿ. ಮೇಷರಾಶಿಯವರ ರೀತಿಯಲ್ಲಿ ಬ್ರೇಕ್ ಮಾಡಿ, ಗೆಲ್ಲುತ್ತೀರಿ. ಮೇಷರಾಶಿ ಚಂದ್ರ 12ನೇ ಮನೆ ದಡಬಡಾಯಿಸ್ಬಿಡುತ್ತೆ, ಹುಷಾರು. ಶನಿ ನಕ್ಷತ್ರ, ಒಂಚೂರು ಒದ್ದಾಟ ಎಳೆದಾಟ ಇರತಕ್ಕಂಥದ್ದು. ಇವತ್ತು ಹನುಮತ್ ಜಯಂತಿ. ಒಂದೊಂದು ಪ್ರಾಂತ್ಯದವರು ಒಂದೊಂದು ದಿನ ಮಾಡ್ಕೋತಾರೆ, ನಿತ್ಯ ಮಾಡ್ಕೋಬಹುದು ಮಕ್ಳು, ಅದ್ರಲ್ಲಿ ಏನು ತಪ್ಪಿಲ್ಲ. ಶನಿವಾರವೇ ಉತ್ತರ ಭಾದ್ರ ನಕ್ಷತ್ರ, ಭಗವಂತ ದಶಮಿಯೇ ಸ್ಥಿರವಾರ, ಬ್ಯೂಟಿಫುಲ್ ಹನುಮತ್ ಜಯಂತಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ನಾವು ವೈಶಾಖ ಮಾಸದಲ್ಲೇ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ, ಏನು ತೊಂದರೆ ಏನಿಲ್ಲ. ಹೋಗಿ ಹನುಮೋಪಾಸನೆ ಮಾಡ್ಕೊಳ್ಳಿ ಎಲ್ರೂ. ಇವತ್ತು ಹನುಮನ ಜಪ, ಹನುಮನ ರೀತಿ ಆಲೋಚನೆ, ಹನುಮನ ರೀತಿ ಚಿಂತನೆ ನಮಗ್ ಮಾಡೋಕ್ ಬರಲ್ಲ. ನಾಳಿನ ಸಂಚಿಕೆಯಲ್ಲಿ ಹೇಳ್ತಾನೆ ಹನುಮರ ಶಕ್ತಿಯ ಬಗ್ಗೆ. ಅಣಿಮ, ಗರಿಮ, ಪ್ರಾಕಾಮ್ಯ, ವಶಿತ್ವ, ಈಶತ್ವ, ಅದ್ಭುತ. ನಾಳೆ ಮಾತಾಡೋಣಂತೆ. ಸ್ವಲ್ಪ ಮೇಷರಾಶಿ ಮನಸ್ಸು ಚಂಚಲತೆ, ಉದ್ಯೋಗ, ವೃತ್ತಿ, ಕುಟುಂಬ, ಆದಷ್ಟು ಹತ್ತಿರದ ಹನುಮೋಪಾಸನ ದೇವಸ್ಥಾನಕ್ಕೆ ಹೋಗಿ ಒಂದ್ ಸಣ್ಣ ದರ್ಶನ, ಕೋಸಂಬರಿ ಪಾನಕ ಸೇವಿಸಿ ಬನ್ನಿ. ವೃಷಭ ರಾಶಿ ಚೆನ್ನಾಗಿದೆ, ಅಂದುಕೊಂಡಂತ ಕೆಲಸ ಕಾರ್ಯ ಅದ್ಭುತವಾಗಿ ನಡೀತು. ಹೋಟೆಲ್ ಇಂಡಸ್ಟ್ರಿಲಿ ಇದ್ದೀರಿ, ಫುಡ್ ಇಂಡಸ್ಟ್ರಿಲಿ ಇದ್ದೀರಿ, ಲಕ್ಷ್ಮೀನಾರಾಯಣ ಸಂಕಲ್ಪ ನೋಡಿ. ಬುಧ ಶುಕ್ರ ಸೇರ್ಬಿಟ್ಟ, ಲಕ್ಷ್ಮೀ ಯೋಗವೇ. ಹೋಗಿ ಕಷ್ಟಪಟ್ಟಿದ್ದೀರಿ, ಏನ್ ಕಷ್ಟಪಟ್ಟಿದ್ದೀರೋ ಅದರ ಗೌರವ, ಸ್ಥಾನ, ಪದವಿ, ಪ್ರತಿಷ್ಠಾ. ಮಿಥುನ ರಾಶಿ ಲಕ್ಷ್ಮಿಗೂ ಪೆಟ್ಟು, ನಾರಾಯಣನಿಗೂ ಪೆಟ್ಟು, ಬುದ್ಧಿಗೂ ಪೆಟ್ಟು, ಮಾತಿಗೂ ಪೆಟ್ಟು, ಆಲೋಚನೆಗೂ ಪೆಟ್ಟು, ಗೌರವಕ್ಕೆ ಪೆಟ್ಟು. ತುಂಬಾ ಹುಷಾರ್. ಹೌದು, ಸೀದಾ ಬಂದು ಮಲಗ್ಬಿಟ್ಟಿದ್ದಾನೆ. ಚಂದ್ರ
ರಾಹು ಕುಜ, ಅಯ್ಯಪ್ಪ, ಯಾವುದಾದ್ರೂ ದೇವಿ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ. 12ನೇ ಮನೆಯಲ್ಲಿ ಅಸ್ತವ್ಯಸ್ತವಾಗಿ 4 ಗ್ರಹಗಳು ಸೇರಿದ್ರೆ ಬಿಡ್ತವ ಮಾನಾಪಮಾನಗಳು, ಇನ್ನೊಂದು ಅಲ್ಲೋಲ ಕಲ್ಲೋಲದ ಸೂಚನೆಗಳೊಂದುಂಟು. ಹುಷಾರು. ದೊಡ್ಡ ಕೆಲಸ, ದೊಡ್ಡವ್ರ ಕೆಲಸ, ದೊಡ್ಡ ಮಾತು, ದೊಡ್ಡ ಚಿಂತನೆ, ದೊಡ್ಡ ವ್ಯಾಪಾರ, ದೊಡ್ಡ ವ್ಯವಹಾರ ದುಡುಕಬೇಡಿ. CBI, ಇಂಜಿನಿಯರಿಂಗ್, ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳಲ್ಲಿರೋ ಸ್ವಲ್ಪ ಮಟ್ಟಿಗೆ ಅಲ್ಪ ಲಾಭ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ಭಾಗ್ಯದಲ್ಲಿ ಚಂದ್ರ ಇದ್ದು ಭಾಗ್ಯಾಧಿಪತಿ ಲಾಭದಲ್ಲಿರುವುದರಿಂದ ಚೆನ್ನಾಗಾಗುತ್ತೆ. ಮೆಡಿಸಿನ್, ಕೆಮಿಕಲ್, ಫರ್ಟಿಲೈಸರ್ಸ್, ರಸಗೊಬ್ಬರ, ಆಮದು ರಫ್ತು, ಕೆಮಿಕಲ್, ಮಿಲಿಟರಿ, ಡಿಫೆನ್ಸ್, ಸೈಬರ್ ಇಂಥ ಒಂದು ವಿಭಾಗ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಸಿಂಹರಾಶಿ ಅಷ್ಟಮದಲ್ಲಿ ಚಂದ್ರ, ರಾಹು, ಕುಜ ಏನಾದ್ರೂ ಅಪವಾದ, ಅವಮಾನ, ಒತ್ತಡ, ಕುಟುಂಬ, ಭೂಮಿ, ಮಿತ್ರರು, ಸ್ನೇಹಿತರು, ಆತ್ಮೀಯರು ಇವೆಲ್ಲವೂ ಬರತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಲಕ್ಷ್ಮೀ ನರಸಿಂಹ ದರ್ಶನ, ಅರ್ಚನ ಇಲ್ಲ ಹನುಮ ಉಪಾಸನ, ಹೋಗಿ ಒಂದು ಪುಟ್ಟ ಬೆಲ್ಲದ ದೀಪ ಹಚ್ಚಿ ಬರತಕ್ಕಂಥದ್ದು ಮಾಡಿ. ಒಂದು 9 ಹೋಳಿಗೆ ಮಾಡ್ಕೊಂಡು ಹೋಗಿ ಹಂಚಿದ್ರೆ ಇನ್ನೂ ಒಳ್ಳೆಯದು. ಯಾರಾದ್ರೂ ಪುಟ್ಟ ಮಕ್ಕಳಿಗೆ, ಬಡ ಮಕ್ಕಳಿಗೆ. ಕನ್ಯಾ ರಾಶಿ ಸೀದಾ ಚಂದ್ರ, ರಾಹು, ಕುಜ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಸ್ವಲ್ಪ ಟೆನ್ಷನ್ಗಳನ್ನ ತಂದೊಡ್ಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಗೊತ್ತಿಲ್ಲದ ವ್ಯವಹಾರ, ಬೆಂಕಿಗಳ ಹತ್ರ, ಆಯುಧಾಗಾರಗಳ ಹತ್ರ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಬೆಟ್ಟ ಗುಡ್ಡಗಳ ಹತ್ರ, ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಟೆನ್ಷನ್ ತಪ್ಪಿದ್ದಲ್ಲ, ಎಚ್ಚರಿಕೆ. ತುಲಾ ರಾಶಿ 6ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ವಿಜಯವನ್ನು ಕೊಟ್ಟರು. ಎಲ್ಲೋ ಒಂದ್ ಸಣ್ಣ ತಳಮಳ ಇರುತ್ತೆ. ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಮನಸ್ಸು ಸ್ವಲ್ಪ ವಿಚಲಿತ, ಡಿಪ್ರೆಷನ್ ಇರೋರು ಜಾಗ್ರತೆ, ಅಭ್ಯಾಸಗಳಿರೋರು ಸ್ವಲ್ಪ ಜಾಗ್ರತೆ, ಡ್ರಗ್ಸು, ಇನ್ನೊಂದು ಕುಡಿತ, ಈ ತರದ್ರಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಕಡೆ ತುಂಬಾ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ವೃಶ್ಚಿಕ ರಾಶಿ ತಟಸ್ಥಂ, ಜಾಗ್ರತೆ. ಪಂಚಮದಲ್ಲಿ ಚಂದ್ರ, ರಾಹು, ಕುಜ ಯಾರಾದ್ರೂ ಹಿರಿಯರ ಆರೋಗ್ಯದಲ್ಲಿ ಏರುಪೇರೇನಾದ್ರೂ ಆಗ್ತಕ್ಕಂಥದ್ದು. ತೀರಾ ದೊಡ್ಡ ಶುಭ ವಾರ್ತೆಯು ಕೇಳ್ತೀರಿ, ತೀರಾ ದೊಡ್ಡದಾದಂತ ಒಂದು ಎಡವಟ್ಟು ವಾರ್ತೆಯು ಕೇಳ್ತಕ್ಕಂಥದ್ದುಂಟು. ಎಚ್ಚರಿಕೆ. ನಿಮ್ಮ ಅಂಕಿಗೆ ಮೀರಿದಂಥದ್ದೊಂದು ಸಪ್ತಮದಲ್ಲಿ ನಡೀತಿದೆ. ತುಂಬಾ ದೊಡ್ಡ ದೊಡ್ಡ ವ್ಯವಹಾರಗಳು, ವ್ಯಾಪಾರಗಳು, ಕನೆಕ್ಷನ್. ಪರಿಪೂರ್ಣ ಸಪ್ತಮದಲ್ಲಿ ಲಕ್ಷ್ಮೀ ನಾರಾಯಣ ಯೋಗ, ಶಿವಪಾರ್ವತಿ ಯೋಗ. ಅಂತಿಂತದ್ದಲ್ಲ. ಅದರಿಂದ ಸ್ವಲ್ಪ ಎಚ್ಚರಿಕೆ. ಯಾವುದಾದ್ರೂ ದೇವಿ ಕ್ಷೇತ್ರದಲ್ಲಿ ಒಂದು ಸಣ್ಣ ಅಭಿಷೇಕ, ಅರ್ಚನೆ. ಅಮ್ಮ, ಗೆಲುವು ನಿನ್ನದೆ, ಸೋಲು ನಿನ್ನದೆ. ನಿನ್ನಿಷ್ಟದಂತಿಟ್ಟಿರುವೆ ರಾಮ, ನಿನ್ನಿಷ್ಟದಂತೆ ಕೊಟ್ಟಿರುವೆ ರಾಮ ಅನ್ನತಕ್ಕಂಥ ಸಂಕಲ್ಪದಿಂದ ಹೋಗಿ ಹನುಮೋಪಾಸನ ನೀವು ಮಾಡ್ಕೊಳ್ಳಿ. ಹೋಗಿ ಅಲ್ಲೊಂದು ಕೋಸಂಬರಿ, ಪಾನಕ ಈ ತರದ್ದು ಕೊಡೋದು, ಮಾಡೋದು, ಪ್ರಸಾದ ಸೇವಿಸೋದು ಮಾಡಿ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ರಿಯಲ್ ಎಸ್ಟೇಟ್ ಅಲ್ಲಿ ಇರೋರಿಗೆ ಸ್ವಲ್ಪ ಸ್ಟ್ರೆಸ್ಫುಲ್ ಇರುತ್ತೆ. ಜಾಗರೂಕತೆ. ಧನುಸು ರಾಶಿ ಸುಖದಲ್ಲಿ ಚಂದ್ರ ಅದ್ಭುತವಾಗಿದ್ದರೂ, ಸುಖಕಾರಕನಾಗಿದ್ದರೂ ಕುಜರಾಹು ಸಂಧಿ ಇರೋದ್ರಿಂದ ದುಡುಕಿನ ವ್ಯವಹಾರ, ದುಡುಕಿನ ಕೆಲಸ, ದುಡುಕಿನ ವ್ಯಾಪಾರ, ದುಡುಕಿನ ಇನ್ವೆಸ್ಟ್ಮೆಂಟ್ ಇವುಗಳಲ್ಲಿ ಪೆಟ್ಟು ತಿಂತೀರಿ. ಪರಸ್ತ್ರೀ, ಪರಪುರುಷ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಕ್ತಿಗಳು. ಜಾಗರೂಕತೆ. ಮಕರ ರಾಶಿ ವಿಜಯೋತ್ಸವ. ಒಡ ಹುಟ್ಟಿದವರ ವಿಚಾರದಲ್ಲೋ ಇಲ್ಲ ಅವರ ಮನೆಯವರಿಂದಲೋ, ಅವರ ಕುಟುಂಬದವರಿಂದಲೋ, ತಂಗಿ ಗಂಡ, ಅಕ್ಕನ ಗಂಡ, ತಮ್ಮನ ಹೆಂಡತಿ, ಅಣ್ಣನ ಹೆಂಡತಿ, ತರದಲ್ಲಿ ಏನೋ ಒಂದು ಸಣ್ಣ ಗೊಂದಲ, ಕಿರಿಕಿರಿ, ಕಿಟಿಪಿಟಿ ಅನ್ನತಕ್ಕಂಥ ಭಾವಾರ್ಥಗಳೊಂದು ಬಿಟ್ರೆ ಕುಂಭದ್ರೋಣ ಮಳೆಯ ಸಮಯ ಚೆನ್ನಾಗಿದೆ. ಪಂಚಮದಲ್ಲಿ ನೋಡಿ, ಮಕರ ರಾಶಿಗೆ ಲಕ್ಷ್ಮೀನಾರಾಯಣ ಯೋಗ. ಆಗದ ಕೆಲಸಗಳೆಲ್ಲ ಆಗುತ್ತೆ. ಮಳೆ, ಒಳ್ಳೆ ಮಳೆ, ಒಳ್ಳೆ ಬೆಳೆ. ಕೃಷಿಗಾರರು, ತೋಟಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಕಲಾವಿದರು, ಬಂಗಾರ, ಬೆಳ್ಳಿ, ಅಲಂಕಾರ, ಟ್ರಾವೆಲ್ಸು, ಟೂರ್ಸ್, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಫುಡ್ ಇಂಡಸ್ಟ್ರಿ ಅದ್ಭುತ ಪ್ರಗತಿ. ಕುಂಭರಾಶಿ ನಿಮಗೂ ಅಷ್ಟೇ ಕೇಂದ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗ. ಆದರೆ ಕುಟುಂಬ ಸ್ಥಾನದಲ್ಲಿ ಕುಜ, ರಾಹು, ಚಂದ್ರ ಇರೋದ್ರಿಂದ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಭೂಮಿ, ಮನೆ, ವಾಹನ ಕೊಡೋದು, ಕೊಂಡ್ಕೊಳ್ಳೋದು, ತಗೊಳ್ಳೋದು, ಮಾಡೋದು ಇವುಗಳ ವ್ಯವಹಾರದಲ್ಲಿ ಸ್ವಲ್ಪ ನೋಡಿ ಹೆಜ್ಜೆ ಇಡಿ. ಒಂದು ಲೀಗಲ್ ಸಮಸ್ಯೆ ಉಂಟು, ನಿಮ್ಮ ಪರವಾಗಿ ನಡೆಯುತ್ತದೆ.
ತುಂಬಾ ದೊಡ್ಡದಾದಂತ ವಿಜಯಗಳಿಗೆ ಸಿದ್ಧರಾಗಿ. ಈ ಒಂದು 25-26 ದಿನ ನಿಮಗ್ ನೋಡಿ ಕುಂಭರಾಶಿಗೆ ಒಂಥರ ಏನೂ ಇಲ್ದಿರೋರ್ಗೆ ಏನೋ ತಗೊಬಂದ್ ಕೊಟ್ಟ ಹಾಗೆ ಏನೇನೋ ನಡೆಯುತ್ತೆ, ವಿಚಿತ್ರವಾದಂತ ಒಳ್ಳೆ ಫಲಗಳು ಇದ್ದಾವೆ. ಇನ್ನು ಮೀನರಾಶಿ, ವೆರಿ ಕೇರ್ಫುಲ್. ಚಂದ್ರ, ರಾಹು, ಕುಜ, ಅಲ್ಲೊಂದು ಎಳೆದಾಟ ಉಂಟು, ಹುಷಾರು. ಗೊತ್ತಿಲ್ಲ, ಯಾಕಂದ್ರೆ 3ನೇ ಮನೆಯಲ್ಲಿ ಅಷ್ಟು ಗ್ರಹಗಳು ಸೇರಿದಾವೆ. ನಿಮ್ಮ ಶತ್ರು ಬಲಾಢ್ಯನಾಗ್ತಾನೆ, ನಿಮ್ಮ ಎದುರುಗಡೆಯವರು ಬಲಾಢ್ಯನಾಗ್ತಾರೆ. ಏನಾದ್ರೂ ಮಾನಾಪಮಾನಗಳು ಹುಡುಕಿ ಬರತಕ್ಕಂಥದ್ದಂದ್ರೆ ಆತರ ಪಟ್ಟೋ, ಆತರದ ವ್ಯವಹಾರ ಮಾಡಿಯೋ, ಗೊತ್ತಿಲ್ಲದ ವ್ಯವಹಾರ ಮಾಡಿಯೋ, ಇಲ್ಲ ಕೆಲವೊಂದು ಸಮಯ ನಮ್ಗೆ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿರ್ತಾರೆ, ಅವರಿಂದಲೇ ಏನೋ ಎಡವಟ್ಟು, ಯಾರೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಎಲ್ಲಿಂದಲೂ ಯಾವುದೋ ಒಂದು ಕೆಲವೊಂದು ಎಳೆದಾಟಗಳು, ಎಳವಾಟಗಳು ಉಂಟು. ಯಾಕಂದ್ರೆ ಕುಜ ಅಷ್ಟಮನೂ ನೋಡ್ತಾನೆ. ಅದರಿಂದ ಯಾವುದಾದ್ರೂ ಲಕ್ಷ್ಮೀ ನರಸಿಂಹ, ದುರ್ಗಾ, ಕಾಳಿಕಾ, ಚಂಡಿಕಾ ಈ ತರದ ಒಂದು ಆಲಯ, ದೇವಸ್ಥಾನ ಇವುಗಳಿಗೆ ದರ್ಶನ, ಪೂಜಾ, ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಒಂದು ಪುಟ್ಟದಾಗಿ ಮನೆಯಲ್ಲಾದರೆ ಒಂದು ಪುಟ್ಟದಾಗಿ ಪ್ರತ್ಯಂಗಿರ ಹೋಮ ಮಾಡಿಸ್ತಕ್ಕಂಥದ್ದು ಮಾಡಿಸಿ. ಶಕ್ತಿ ಇರೋರಾದ್ರೆ, ಇಲ್ಲ ಪ್ರತ್ಯಂಗಿರಾ ದೇವಿ, ಕಾಳಿಕಾದೇವಿ, ದುರ್ಗಾದೇವಿ, ನವದುರ್ಗಾದೇವಿ, ರಾಜರಾಜೇಶ್ವರಿ ದೇವಿ ತರದ ಹತ್ತಿರದಲ್ಲಿ ದೇವಿ ಆಲಯಗಳಿದ್ರೆ ಒಂದು ಅಟ್ಲೀಸ್ಟ್ 11 ದಿನ, 15 ದಿನ, 27 ದಿನ ಒಂದು ನಿಂಬೆಹಣ್ಣಿನ ದೀಪವೋ, ಬೆಲ್ಲದ ದೀಪವೋ, ಅಮ್ಮನವರಿಗೆ ಸೇವೆಯೋ, ಅರಿಶಿಣದ ಅಲಂಕಾರವೋ ಈ ತರದಲ್ಲಿ ನಿಮ್ಗೆ ಯಾವ್ದಾಗುತ್ತೋ ಒಂದು ಅನುಕೂಲ ಮಾಡಿಸ್ತಕ್ಕಂಥದ್ದು ಮಾಡಿಸಿ. ತುಂಬಾ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಬರತಕ್ಕಂತಹ ಆಪತ್ತೋ, ವಿಪತ್ತೋ, ಒದ್ದಾಟ, ತೊಳಲಾಟಗಳಿಂದ ಹೊರಗಡೆ ಬರ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.